ನಿಜವಾಗ್ಲೂ ಇಲ್ಲಿ SIT ಏನಾದ್ರೂ ಅನಾಮಿಕ ವ್ಯಕ್ತಿಯ ಹುಚ್ಚಾಟಕ್ಕೆ ಬಲಿ ಆಗ್ತಾ ಇದೆಯಾ? ಸೊ ಇವರು ಧರ್ಮಸ್ಥಳವನ್ನ ಯಾಕೆ ಶೀಲ್ಡ್ ಆಗಿ ಉಪಯೋಗ ಮಾಡ್ತಿದ್ದಾರೆ? ಇವರಿಗೇನ್ ಲಾಭ? ಬಿಜೆಪಿ ಅವರಿಗೇನ್ ಲಾಭ? ಇಲ್ಲಿ ತಾವು ಹಿಂದೂ ಧರ್ಮದ ರಕ್ಷಕರು ಅಂತ ತೋರಿಸ್ಕೋಬೇಕು ಅನ್ನೋದು ಈ ಸಂದರ್ಭವನ್ನು ಅದಕ್ಕೆ ಬಳಸ್ಕೋಬೇಕು. ಹಾಗ ಅವರು ಹಿಂದೂ ರಕ್ಷಕರು ಅಂತ ತೋರಿಸ್ಕೊಳ್ಳೋಕೋಸ್ಕರ ಇದ್ದಿದ್ರೆ ಪದ್ಮಾವತಿ, ವೇದವಲ್ಲಿ ಜೊತೆಗೆ ಸೌಜನ್ಯ ಮೂರು ಜನ ಸಹ ಹಿಂದೂ ಹೆಣ್ಮಕ್ಳೆ. ಅವ್ರ ಪರವಾಗಿ ಯಾಕೆ ಶೀಲ್ಡ್ ಆಗಿ ಅವ್ರನ್ನ ಯೂಸ್ ಮಾಡ್ಕೊಳ್ತಿಲ್ಲ? ಈ BJPಯವರು ಯಾವಾಗ್ಲೂ ಯಾವುದೇ ವಿಷಯ ಬಂದ್ರು ಅದನ್ನ ಮುಸ್ಲಿಂ ಇದಕ್ಕೆ ತಗಲಾಕ್ಬಿಟ್ಟು ಇಡೀ ವಿಷಯವನ್ನ ಡೈವರ್ಟ್ ಮಾಡುವಂತ ಕೆಲಸ ಮಾಡೋದ್ರಲ್ಲಿ ಪರಿಣಿತರು. ಬಹುಶಃ ಅದೊಂದರಲ್ಲಿ ಬಿಟ್ಟರೆ ಇನ್ಯಾವುದ್ರಲ್ಲೂ ಅವ್ರಿಗೆ ಪರಿಣಿತಿ ಇಲ್ಲ. ಈಗ ಸೌಜನ್ಯಳ ಕೇಸ್ನಲ್ಲಿ ನಿಜವಾದ ಅಪರಾಧಿಗಳು ಹಿಡಿಯೋದು ನಿಜಕ್ಕೂ ಕಷ್ಟ, ಮರುತನಿಕೆ ಆದರೂ ಕೂಡ ಆ ಮಟ್ಟಿಗೆ ಅವ್ರು ಸಾಕ್ಷಿ ನಾಶ ಮಾಡಿಬಿಟ್ಟಿದ್ದಾರೆ. ಕನಿಷ್ಠ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ಬೋದಾಯ್ತಲ್ವ ಇವರು? ಇಲ್ಲಿ ತನಕ ಹೇಳಿದಾರ? ಈ ಹಿಂದೂ ಹೆಣ್ಣು ಮಕ್ಕಳಿಗೇನೆ ಅನ್ಯಾಯ ಆದ್ರೂ ಪರವಾಗಿಲ್ಲ, ಅವ್ರಿಗೆ ನ್ಯಾಯ ಸಿಗದೆ ಹೋದ್ರೂ ಪರವಾಗಿಲ್ಲ, ನಾವು ಧರ್ಮಸ್ಥಳದ ಯಾರು ಧರ್ಮಾಧಿಕಾರಿ ಅಂತ ಕರೀತಾರೋ ಅವರಿದ್ದಾರೆ, ಅವ್ರ ಪರವಾಗಿ ತಾವು ನಿಂತ್ಕೋಬೇಕು ಅನ್ನೋ ಭಾವನೆಯನ್ನ ಅವ್ರು ತೋರಿಸ್ತಾ ಇದ್ದಾರೆ. ಪತ್ರಕರ್ತರು ಪ್ರಶ್ನೆ ಕೇಳಿದ್ದಾರೆ ಜಯಂತ್ ಅವ್ರನ್ನ, ನೀವೀಗ ಯಾಕೆ ಮುಂದೆ ಬಂದ್ರಿ, ಮೊದಲೇ ಯಾಕೆ ಬರ್ಲಿಲ್ಲ ಮುಂದೆ ಅಂತ. ಆಗ ಜಯಂತ್ ಹೇಳಿದ್ದಾರೆ, ಇಲ್ಲಿ ಮುಂದೆ ಬರಕ್ಕೆ ಸಾಧ್ಯನೇ ಇರಲಿಲ್ಲ ಅಂತ ಹೆದರಿಕೆಯ ವಾತಾವರಣ ಇತ್ತು. ಇವ್ರಿಗೆ BJPಯವ್ರಿಗೆ ಒಂದು ನಿಜಕ್ಕೂ ನಾಡಿನ ಬಗ್ಗೆ, ನಾಡಿನ ಹೆಣ್ಮಕ್ಳ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ನಿಜವಾದ ಕಳಕಳಿ ಇದ್ದಿದ್ರೆ, ಕಾಳಜಿ ಇದ್ದರೆ ಇವ್ರು ಈ ಥರ ಮಾಡ್ತಾ ಇರಲಿಲ್ಲ. ಕಡೆಗೆ ಧರ್ಮಸ್ಥಳದ ಬಗ್ಗೆ ಗೌರವ ಇದ್ದಿದ್ರು ಇವ್ರಿಗಿರೋ ಧರ್ಮಸ್ಥಳದ ಬಗ್ಗೆ, ಮಂಜುನಾಥನ ಬಗ್ಗೆ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಗೌರವ ಭಕ್ತಿ ಅಲ್ಲ. ಇವ್ರಿಗಿರೋದು ಆ ಧರ್ಮಸ್ಥಳದಲ್ಲಿ ಒಂದು ಕುಟುಂಬ ಇದೆ, ಆ ಕುಟುಂಬವನ್ನ ಕಾಪಾಡ್ಕೋಬೇಕು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಅಂತ ಈಗಾಗಲೇ BJP ನಾಯಕರು ಬೆಂಗಳೂರಿಂದ ಅಥವಾ ಬೇರೆ ಬೇರೆ ಭಾಗಗಳಿಂದ ಧರ್ಮಸ್ಥಳ ಚಲೋ ಅಂತ ಶುರು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ವಿಧಾನಸಭಾ ಮಂಡಲದ ಅಧಿವೇಶನದಲ್ಲಿ ಒಂದಿಷ್ಟು ಚರ್ಚೆಗಳು, ಬಿಸಿ ಬಿಸಿ ಚರ್ಚೆಗಳು ಧರ್ಮಸ್ಥಳದ ಪರವಾಗಿ ಅಥವಾ ವಿರೋಧವಾಗಿ ನಡೆಯೋಕೆ ಶುರುವಾಗಿದೆ. ಅದ್ರ ಜೊತೆಗೆ ಒಂದ್ ಕಡೆ BJP ನಾಯಕರು ಒಂದ್ ರೀತಿ ಹೇಳಿಕೆ ಕೊಡ್ತಿದ್ದಾರೆ, ಕಾಂಗ್ರೆಸ್ ಅವರು ಇನ್ನೊಂದು ರೀತಿ ಹೇಳಿಕೆ ಕೊಡ್ತಿದ್ದಾರೆ. ಅದರಲ್ಲೂ ಪರಮೇಶ್ವರ್ ಅವ್ರದಂತೂ ಈಗ ಟ್ರೋಲ್ ಆಗೋಕೆ ಶುರುವಾಗಿದೆ. ನನಗೇನೂ ಗೊತ್ತಿಲ್ಲ, ನಾನು ಮುಂದೆ ನೋಡೋಣ, ಯೋಚನೆ ಮಾಡೋಣ, ನನಗೆ ಆ ಬಗ್ಗೆ ಮಾಹಿತಿ ಇಲ್ಲ ಅಂತ ಗೃಹ ಸಚಿವರು ಹೇಳ್ತಾ ಇರೋದು ಒಂದಿಷ್ಟು ಗೊಂದಲಕ್ಕೆ ಕಾರಣ ಆಗಿರೋದು. ಸೊ ಈ ಬಗ್ಗೆ ರಾಜಕೀಯ ನಾಯಕರು ಯಾವ ರೀತಿ ಹೇಳಿಕೆ ಕೊಡ್ತಿದ್ದಾರೆ, ಇದನ್ನ ನಾವು ಜನರು ಯಾವ ರೀತಿ ತಗೊಳ್ಬೇಕು, ಅಥವಾ ಯಾವ ರೀತಿ ಇದ್ರ ಬಗ್ಗೆ ರಾಜಕೀಯ ನಾಯಕರು ಮಾತಾಡಬೇಕಾಗಿತ್ತು, ಅಥವಾ ಈ ಒಂದು ಪ್ರಕರಣವನ್ನ ರಾಜಕೀಯ ನಾಯಕರು ಎಷ್ಟು ಕೂಲಂಕುಷವಾಗಿ ಅಥವಾ ಸೂಕ್ಷ್ಮವಾಗಿ ಗಮನಿಸಬೇಕಾಗಿತ್ತು ಅನ್ನೋದನ್ನ ಇವತ್ತಿನ ಈ ಚರ್ಚೆಯಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ BC ಬಸವರಾಜ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಸರ್, ಮೊದಲನೇದಾಗಿ ವಿಧಾನಮಂಡಲದ ಅಧಿವೇಶನದಲ್ಲಿ ಆಗಿರುವಂತಹ ಒಂದಿಷ್ಟು ಚರ್ಚೆಗಳ ಬಗ್ಗೆನೇ ಮಾತಾಡ್ತಾ ಹೋಗೋಣ. ಸುನಿಲ್ ಕುಮಾರ್ ಅವರು ಹೇಳ್ತಾರೆ, ಒಂದು 3 ಕಾರಣ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಷಡ್ಯಂತ್ರ ನಡೀತಾ ಇದೆ ಅನ್ನೋದಕ್ಕೆ 3 ಉದಾಹರಣೆ ಅಂತ ಹೇಳಿದ್ದಾರೆ. ದುಬೈನಲ್ಲಿರುವಂತಹ ಅಲ್ ಜಜೀರಾ ವಾಹಿನಿ ಒಂದು 100 ಶವಗಳನ್ನು ಹೂತಿಟ್ಟಿದ್ದಾರೆ ಅಂತ ಹೇಳಿರೋದು ಒಂದು. ಆಮೇಲೆ SDPI ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ 2ನೇ ಉದಾಹರಣೆ ಕೊಟ್ಟಿದ್ದಾರೆ. ಮತ್ತೊಂದು ಕೇರಳದವರಿಗೆ ತನಿಖೆ ಮಾಡಬೇಕು ಅಥವಾ ಕೇರಳ ಗೌರ್ಮೆಂಟ್ ಇನ್ವಾಲ್ವ್ ಆಗಿರೋ ಬಗ್ಗೆ 3ನೇ ಉದಾಹರಣೆ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ಏನು ಹೇಳ್ತೀರಿ? ಈಗ ಸುನಿಲ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ಮಾತಾಡ್ತಾ ಅಲ್ ಜಜೀರಾ ಧರ್ಮಸ್ಥಳದಲ್ಲಿ 100 ಶವಗಳನ್ನ ಊತಿಟ್ಟಿದ್ದಾರಂತೆ ಯಾರೋ ಅನ್ನೋದನ್ನು ಸುದ್ದಿ ಮಾಡಿಬಿಟ್ಟಿದೆ. ಆಮೇಲೆ SDPI ಪ್ರತಿಭಟನೆ ಮಾಡ್ತಾ ಇದೆ, ಮತ್ತು ಕೇರಳದವ್ರಿಗೆ ಇಲ್ಲಿ ತನಿಖೆ ನಡಬೇಕು ಅಂತ ಯಾಕೆ ಅನಿಸುತ್ತೆ ಅನ್ನೋದನ್ನ ಉದಾಹರಣೆಯಾಗಿ ಕೊಡ್ತಾ ಇದೆಲ್ಲವನ್ನು ನೋಡಿದ್ರೆ ಧರ್ಮಸ್ಥಳದ ವಿರುದ್ಧ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋ ರೀತಿ ಮಾತಾಡಿದ್ದಾರೆ. ಈ BJPಯವರು ಯಾವಾಗ್ಲೂ ಯಾವುದೇ ವಿಷಯ ಬಂದ್ರೂ ಅದನ್ನು ಮುಸ್ಲಿಂ ಇದಕ್ಕೆ ತಗಲಾಕ್ಬಿಟ್ಟು ಇಡೀ ವಿಷಯವನ್ನು ಡೈವರ್ಟ್ ಮಾಡುವಂಥ ಕೆಲಸ ಮಾಡೋದ್ರಲ್ಲಿ ಪರಿಣಿತರು. ಬಹುಶಃ ಅದೊಂದರಲ್ಲಿ ಬಿಟ್ಟರೆ ಇನ್ಯಾವುದ್ರಲ್ಲೂ ಅವ್ರಿಗೆ ಪರಿಣಿತಿ ಇಲ್ಲ. ಈಗ ನೋಡಿ, ಅಲ್ ಜಜೀರಾ ಸುದ್ದಿ ಮಾಡಿದೆ ಅಂತಂದರೆ ಅದೊಂದು ಸುದ್ದಿ ಸಂಸ್ಥೆ ಇದನ್ನು ಸುದ್ದಿ ಮಾಡಬೇಕಾಗಿದ್ದು ಅದರ ಕರ್ತವ್ಯ. ಈಗ ಟೈಮ್ಸ್ ನಾವು ಸುದ್ದಿ ಮಾಡಿದೆ, ಇಂಡಿಯಾ ಟುಡೇ ಸುದ್ದಿ ಮಾಡಿದೆ, ಅನೇಕ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ವಾಹಿನಿಗಳು ಇದ್ರ ಬಗ್ಗೆ ಸುದ್ದಿ ಮಾಡಿವೆ. ಯಾಕೆ ಅಂತಂದರೆ ಇದು ಅತ್ಯಂತ ಮಹತ್ವದ ಸುದ್ದಿ ಆಗಿತ್ತು. ಒಂದು ಧರ್ಮಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಈ ರೀತಿ 100 ಶವಗಳನ್ನ ಅನಧಿಕೃತವಾಗಿ ಹೂತಾಕಿದ್ದೀನಿ ಅಂತ ಯಾರೋ ಒಬ್ಬ ವ್ಯಕ್ತಿ ಬಂತ ಹೇಳಿದಾಗ ಈ ರೀತಿ ಘಟನೆ ನಡೆದಿದೆ ಅಂದರೆ ಅದು ನಿಜಕ್ಕೂ ಎಲ್ಲರೂ ಗಮನಿಸಬೇಕಾದ, ಎಲ್ಲರನ್ನು ಬೆಚ್ಚಿ ಬೀಳಿಸುವಂಥ ವಿಷಯ ಆಗಿರೋದ್ರಿಂದ ಸಹಜವಾಗಿ ಯಾವುದೇ ಒಂದು ಸುದ್ದಿವಾಹಿನಿ ತನ್ನ ಕರ್ತವ್ಯದ ಬಗ್ಗೆ ಸುದ್ದಿ ಮಾಡುತ್ತೆ. ಆದರೆ ಇವರು ಸುದ್ದಿ ಮಾಡಿಬಿಟ್ಟಿದೆ ಅಂತ ಹೇಳುವಾಗ ಇದನ್ನು ಷಡ್ಯಂತ್ರ ಅಂತ ಹೇಳಕ್ಕೆ ಏನು ಮಾಡ್ತಾರೆ ಅಂತಂದರೆ ಅಲ್ ಜಜೀರಾ ಎಕ್ಸಾಂಪಲ್ ಮಾತ್ರ ಕೊಡ್ತಾರೆ. ಇಂಡಿಯಾ ಟುಡೇ ಸುದ್ದಿ ಮಾಡಿರುತ್ತೆ, ಟೈಮ್ಸ್ನವ್ರು ಸುದ್ದಿ ಮಾಡಿರುತ್ತೆ, ನ್ಯೂಯಾರ್ಕ್ ಟೈಮ್ಸ್ನವ್ರು ಬಂದಿದ್ರು ಈ ವಿಷಯ ತಿಳ್ಕೊಳ್ಳಿಕ್ಕೆ. ಸೊ ಇದನ್ನು
ಉದಾಹರಣೆಯಾಗಿ ತಗೊಳ್ಳಲ್ಲ, ಅಲ್ ಜಜೀರಾ ಮಾತ್ರ ತಗೊಂಡು ವಿಷಯ ಡೈವರ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿ ನಾವು ಮತ್ತೊಂದು ಗಮನಿಸಬೇಕು ಸರ್, ಇದೇ ಬಿಜೆಪಿಯವರು ಯಾರಿಗೆ ಷಡ್ಯಂತ್ರ ಮಾಡ್ತಿದ್ದಾರೆ ಧರ್ಮಸ್ಥಳದ ವಿರುದ್ಧ ಅಂತ ಹೇಳ್ತಿದಾರೋ ಅವರೇ ಸೌಜನ್ಯಾಗ ನ್ಯಾಯ ಸಿಗ್ಬೇಕು, ಈ ಬಗ್ಗೆ ತನಿಖೆ ಆಗ್ಬೇಕು, ಆದ್ರೆ ಧರ್ಮಸ್ಥಳದ ವಿಚಾರವಾಗಿ ಮಾತ್ರ ಅಪಪ್ರಚಾರ ಮಾಡಬೇಡಿ ಅನ್ನೋ ಆಂಗಲ್ ತಗೊಂಡಿದ್ದಾರೆ. ಅದಕ್ಕೆ ಬರ್ತೀನಿ. ಇನ್ನು ಎಸ್ ಡಿ ಪಿ ಐ ಪ್ರತಿಭಟನೆ ಮಾಡಿಬಿಟ್ಟಿದೆ ಅನ್ನೋ ತರ ಹೇಳ್ತಾ ಇದ್ದಾರೆ ಸುನಿಲ್ ಕುಮಾರ್ ಅವರು. ಎಸ್ ಡಿ ಪಿ ಐ ಈ ವಿಷಯದಲ್ಲಿ ಪ್ರತಿಭಟನೆ ಮಾಡಿದ್ದು ಯಾವುದಕ್ಕೆ? ಧರ್ಮಸ್ಥಳದಲ್ಲಿ ಕೆಲವು ಯೂಟ್ಯೂಬರ್ಸ್ ಸೌಜನ್ಯ ಪರವಾಗಿ ಕೆಲಸ ಮಾಡ್ತಾ ಇದ್ದಂಥ, ಅಂದರೆ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಯೂಟ್ಯೂಬ್ ಮೂಲಕ ವಿಡಿಯೋಗಳನ್ನ ಮಾಡ್ತಾ ಇದ್ದಂಥ ಯೂಟ್ಯೂಬರ್ಸ್ ಮೇಲೆ ಯಾವಾಗ ಅಟ್ಯಾಕ್ ಆಯಿತೋ ಆ ವಿಷಯಕ್ಕೆ ಎಸ್ ಡಿ ಪಿ ಐನವರು ಪ್ರತಿಭಟನೆ ಮಾಡಿದ್ದು. ಎಸ್ ಡಿ ಪಿ ಐ ಒಂದು ರಾಜಕೀಯ ಪಕ್ಷ ಆಗಿ ಈ ರೀತಿ ಒಂದು ಸಾಮಾಜಿಕ ಪ್ರಾಮುಖ್ಯತೆ ಇರುವಂಥ ಒಂದು ವಿಷಯ ಇದು ತಪ್ಪಾಗ್ತಾ ಇದೆ, ಇದ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಒಂದು ರಾಜಕೀಯ ಪಕ್ಷಕ್ಕೆ ಅನಿಸಿದ್ರೆ, ಹಂಗನ್ಸಿ ಪ್ರತಿಭಟನೆ ಮಾಡಿದ್ರೆ ಅದನ್ನ ಹೆಂಗೆ ತಪ್ಪು ಅನ್ನೋಕ್ಕಾಗತ್ತೆ? ಅದು ಮುಸ್ಲಿಂ ಪ್ರಾಧಾನ್ಯತೆ ಇರುವಂಥ ಪಾರ್ಟಿ ಆಗಿರೋದ್ರಿಂದ ಅದನ್ನ ವಿಷಯ ಎತ್ಕೊಂಡು ಮಾತಾಡ್ತಾ ಇದ್ದಾರೆ. ಇನ್ನು ಮೂರನೇದು, ಕೇರಳದ ಕಮ್ಯುನಿಸ್ಟ್ ಪಾರ್ಟಿಗೆ ಏನಕ್ಕೆ ಈ ತನಿಖೆ ನಡೆಸಬೇಕು ಅಂತ ಅನಿಸುತ್ತೆ ಅಂತ. ಕೇರಳದಿಂದ ಅನೇಕರು ಧರ್ಮಸ್ಥಳಕ್ಕೆ ಭಕ್ತರು ಬರ್ತಾರೆ, ಧರ್ಮಸ್ಥಳಕ್ಕೆ, ಕೊಲ್ಲೂರಿಗೆ ಎಲ್ಲ ಕೇರಳದಿಂದ ತುಂಬ ಭಕ್ತರು ಬರ್ತಾರೆ. ಅವರು ಕೂಡ, ಹಾಗೆ ಬಂದವರು ಕೂಡ ಕೆಲವರು ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋ ಮಾಹಿತಿ ಇರೋದ್ರಿಂದ ಕೇರಳ ಸರ್ಕಾರ ಅಲ್ಲಿ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಆಲೋಚನೆ ಮಾಡಿರುವಂಗಿದೆ. ಅದು ಯಾವುದೇ ಜವಾಬ್ದಾರಿಯುತ ಸರ್ಕಾರದ ಕರ್ತವ್ಯ. ಅದು ತನ್ನ ರಾಜ್ಯದ ಪ್ರಜೆಗಳು ಮಿಸ್ ಆಗಿದ್ದಾರೆ ಎಲ್ಲೋ ಹೋಗಿ ಅಂದಾಗ ತನಿಖೆ ಮಾಡಬೇಕು ಅಂತ ಅನ್ಸೋದು ಕರ್ತವ್ಯ. ಮತ್ತು ಈ ಕರ್ತವ್ಯ ಮಾಡಿರೋದ್ರ ಬಗ್ಗೆ ಇವರು ಸುನಿಲ್ ಕುಮಾರು ತಮ್ಮದೇ ಆದ ಕತೆ ಕಟ್ಟಿ ಅಲ್ ಜಜೀರಾ ಮಾತ್ರ ಹೆಸರು ತಗೊಳ್ಳೋದು, ಎಸ್ ಡಿ ಬಿ ಐ ತಗೊಳ್ಳೋದು. ಸೊ ಈ ಬಿ ಜೆ ಪಿಯವರು ಯಾವಾಗ್ಲೂ ಏನು ಅಂತಂದರೆ ಮುಸ್ಲಿಂ ಆ್ಯಂಗಲ್ ತೊಗೊಳ್ಳೋದು, ಇಲ್ಲ ಅಂತಂದರೆ ಕಮ್ಯುನಿಸ್ಟ್ ಆ್ಯಂಗಲ್ ತೊಗೊಳ್ಳೋದು. ಇದನ್ನು ತೊಗೊಂಡ್ಬಿಟ್ಟು ವಿಷಯವನ್ನು ಡೈವರ್ಟ್ ಮಾಡೋದು. ಅದು ಬಿಟ್ಟರೆ ಈ ಒಂದು ಪ್ರಶ್ನೆ ಏನೈತಿದೆ ಸುನಿಲ್ ಕುಮಾರ್, ಇದು ಯಾವುದೇ ಈ ಪ್ರಶ್ನೆಗೆ ಮಹತ್ವ ಇಲ್ಲ. ಇದು ಜಸ್ಟ್ ವಿಷಯವನ್ನು ಡೈವರ್ಟ್ ಮಾಡುವ ಒಂದು ಇದಷ್ಟೇ. ಓಕೆ, ಹಾಗಾದ್ರೆ ನಾನು ಆಗ್ಲೇ ಕೇಳಿದ ಹಾಗೆ ಸೌಜನ್ಯ ಪರವಾಗಿ ಅವ್ರು ನೋಡಿ, ಇವ್ರು ಹೇಳ್ತಾ ಇರೋದೇನು, ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಈ ನೆಪದಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮೊದಲನೇದು ಎತ್ಕೊಳ್ಳೋಣ. ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಇವರೆಲ್ಲರೂ ಹೇಳ್ತಾರೆ. ಅದು ಸುನಿಲ್ ಕುಮಾರ್ ಒಬ್ಬರೇ ಅಲ್ಲ, ಬಿ ಜೆ ಪಿಯವರೆಲ್ಲ ಹೇಳ್ತಾರೆ. ಆಮೇಲೆ ಬಿ ಜೆ ಪಿ ಪರವಾಗಿರುವ ಅಥವಾ ಸೌಜನ್ಯಳ ವಿರುದ್ಧವಾಗಿರುವ ಕೆಲವು ಮೀಡಿಯಾ ಪರ್ಸನ್ಸು ಕೆಲವರು ಕೂಡ ಇದೇ ಮಾತು ಹೇಳ್ತಾರೆ. ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲಪ್ಪ, ಸೌಜನ್ಯಗಳಿಗೆ ಅನ್ಯಾಯ ಆಗ್ಬಿಟ್ಟಿದೆ, ನ್ಯಾಯ ಸಿಗಲೇಬೇಕು ಅಂತ ಹೇಳ್ತಾರೆ. ಆದರೆ ಇದೇ ಸುನಿಲ್ ಕುಮಾರ್ ಅವರು ಇರತಕ್ಕಂಥ ಬಿ ಜೆ ಪಿ ಪಾರ್ಟಿಯ ನಡವಳಿಕೆಯನ್ನು ಗಮನಿಸಿ ನೀವು. ಉದಾಹರಣೆಗೆ 2012ರಲ್ಲಿ ಸೌಜನ್ಯಳ ಅತ್ಯಾಚಾರ ಮತ್ತು ಹತ್ಯೆ ಆಯ್ತಲ್ಲ, ಆಗ ಅಧಿಕಾರದಲ್ಲಿದ್ದಾರು ಬಿ ಜೆ ಪಿ ಗೃಹ ಸಚಿವರು ಆರ್ ಅಶೋಕ್ ಅವರು. ಆ ಸಮಯದಲ್ಲಿ ಗೃಹ ಇಲಾಖೆಯ ತಪ್ಪಿನಿಂದನೇ ಸೌಜನ್ಯಗಳನ್ನು ಯಾರು ಅತ್ಯಾಚಾರ ಮಾಡಿದ್ರು ಅವ್ರು ತಪ್ಪಿಸ್ಕೊಳಕ್ಕೆ ಸಾಧ್ಯ ಆಗಿದ್ದು. ಇಡೀ ಸಾಕ್ಷಿನಾಶ ಆಗಿದೆ. ಮತ್ತೆ ಕೋರ್ಟ್ ಅಲ್ಲ, ಸಾಕ್ಷಿನಾಶ ಆಗ್ಲಿಕ್ಕೂ ಅಥವಾ ಸರ್ಕಾರಕ್ಕೂ ಏನ್ ಸಂಬಂಧ? ಆಗ ಸರ್ಕಾರ ಇದ್ದಿದ್ದು ಬಿಜೆಪಿ ಆಗಿರ್ಬೋದು, ಆದ್ರೆ ತನಿಖೆಯಲ್ಲಿ ಮೂಲ ದೋಷ ಆಗಿರೋದು ಪೊಲೀಸರ ಕಡೆಯಿಂದ ಅಲ್ವಾ? ಪೊಲೀಸರು ಯಾವ್ದು ಕೆಳಗಡೆ ಬರ್ತಾರೆ? ಪೊಲೀಸ್ ವ್ಯವಸ್ಥೆ ಯಾರ ಕೆಳಗಡೆ ಬರುತ್ತೆ? ರಾಜ್ಯ ಸರ್ಕಾರದ ಕೆಳಗಡೆನೆ ಬರೋದು, ಗೃಹ ಸಚಿವರ ಕೆಳಗಡೆನೆ ಬರೋದು. ಈಗ ಉದಾಹರಣೆಗೆ ಒಂದು ಈಗ ರಾಜ್ಯದಲ್ಲಿ ಭದ್ರತೆ ಇದ್ರ ಬಗ್ಗೆ ಯಾರಿಗಾರು ಭದ್ರತೆ ಬಗ್ಗೆನೋ ಅಥವಾ ಯಾರಿಗಾದ್ರೂ ತೊಂದರೆ ಆದರೆ ಅದನ್ನ ವೈಫಲ್ಯವನ್ನು, ಭದ್ರತಾ ವೈಫಲ್ಯ ಯಾರನ್ನು ಕೇಳ್ತೀವಿ ನಾವು? ಗೃಹ ಸಚಿವರನ್ನು ತಾನೇ ಕೇಳೋದು. ನೀವು ಈಗ ತಾನೇ ಮಾತಾಡ್ತಾ ಹೇಳಿದ್ರಿ, ಪರಮೇಶ್ವರು ಸರಿಯಾಗಿ ಹೇಳಿಕೆಗಳು ಕೊಡ್ತಾ ಇಲ್ಲ, ನೋಡ್ತೀವಿ, ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ. ಯಾಕೆ ಅದನ್ನು ಕೇಳ್ತಾ ಇದ್ದೀರಿ? ಬಿಕಾಸ್ ಈಸ್ ರೆಸ್ಪಾನ್ಸಿಬಲ್, ಹೋಮ್ ಮಿನಿಸ್ಟರ್ ಆಗಿ. ಅದೇ ರೀತಿ ಅವತ್ತು ಪೊಲೀಸ್ ಇಲಾಖೆಯ ವೈಫಲ್ಯ ಏನಾಯ್ತೋ, ಅದರಿಂದ ಸೌಜನ್ಯಗಳಿಗೆ ಅನ್ಯಾಯ ಮಾಡೋದು ತಪ್ಪಿಸ್ಕೊಳ್ಳೋಕೆ ಅನುಕೂಲ ಆಯಿತೋ, ಆಗ ಗೃಹ ಸಚಿವರಾದಂಥವ್ರು ಆನ್ಸರ್ ಕೊಡಬೇಕಲ್ವಾ? ಇಲ್ಲಿಯ ತನಕ ಅದ್ರ ಬಗ್ಗೆ ಬಿ ಜೆ ಪಿಯವರು ಮಾತಾಡ್ತಾ ಇದ್ದಾರೆ, ಆ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾರೆ. ಹೋಗ್ಲಿ, ಅದು ಬಿಟ್ಬಿಡೋಣ. 2023ರಲ್ಲಿ ಕೋರ್ಟಿಂದ ತೀರ್ಪು ಬಂತು. ಆ ತೀರ್ಪಲ್ಲಿ ಅತ್ಯಂತ ಸ್ಪಷ್ಟವಾಗಿ ಏನು ಹೇಳ್ತು, ಇಲ್ಲಿ ಅಧಿಕಾರಿಗಳು ಯಾರು ಪೊಲೀಸ್ನವರು ಮತ್ತು ಕೆಲವು ಡಾಕ್ಟರ್ಸು ಅತ್ಯಂತ ಸ್ಪಷ್ಟವಾಗಿ ಎವಿಡೆನ್ಸ್ ನಾಶ ಆಗ್ಲಿಕ್ಕೆ ಕಾರಣ ಆಗಿದ್ದಾರೆ. ಹಾಗಾಗಿ ಇಟ್ಸ್ ಎ ಫಿಟ್ ಕೇಸ್ ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದೆಮ್ ಅಂತ ಹೇಳುತ್ತೆ ಕೋರ್ಟು. ಅಂದರೆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು, ಸಾಕ್ಷಿ ನಾಶ ಮಾಡಿದ್ದಾರೆ ಅಂತ. ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಪ್ರಾಮಾಣಿಕ ಕಳಕಳಿ ಇವ್ರಿಗೆ ಇದ್ದಿದ್ರೆ ಬಿ ಜೆ ಪಿಯವರಿಗೆ, ಈಗ ಸೌಜನ್ಯಳ ಕೇಸ್ನಲ್ಲಿ ನಿಜವಾದ ಅಪರಾಧಿಗಳು ಹಿಡಿಯೋದು ನಿಜಕ್ಕೂ ಕಷ್ಟ, ಮರುತನಿಕೆ ಆದರೂ ಕೂಡ. ಆ ಮಟ್ಟಿಗೆ ಇವರು ಸಾಕ್ಷಿ ನಾಶ ಮಾಡಿಬಿಟ್ಟಿದ್ದಾರೆ. ಕನಿಷ್ಠ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ಬೋದಾಯ್ತಲ್ವ ಇವರು? ಇಲ್ಲಿ ತನಕ ಹೇಳಿದಾರ? ಬಾಯಿ ಮಾತಲ್ಲಿ ಮಾತ್ರ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾರೆ. ಹೋಗ್ಲಿ ಒಂದು ಸೆಕೆಂಡ್, ಹೋಗ್ಲಿ. ಎಲ್ಲಾದರೂ ಒಂದು ಕಡೆ ಹಿಂದೂ ಹೆಣ್ಣು ಮಗಳ
ಹತ್ಯೆನೋ ಅತ್ಯಾಚಾರನೋ ಆದರೆ ಅಲ್ಲೇನಾದ್ರು ಮುಸ್ಲಿಂ ಇನ್ವಾಲ್ವ್ ಆದರೆ ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ಚಿಬಿಡ್ತೀವಿ ಅನ್ನೋ ರೀತಿ ಬೆಂಕಿ ಹಚ್ಚುವಂಥ ಇವರು ಸೌಜನ್ಯಳಿಗಾಗಿದ್ದ ಅನ್ಯಾಯದ ವಿಷಯದಲ್ಲಿ ಎಷ್ಟೊಂದು ಪ್ರತಿಭಟನೆಗಳು ನಡೆದಿದೆ. ಅವಳು ತೀರಿ ಹೋದ ವರ್ಷ ಇಡೀ ಒಂದು ವರ್ಷ ನಡೀತು. 2023 ಕೋರ್ಟ್ ತೀರ್ಪು ಬಂದಮೇಲೆ ಎಷ್ಟೊಂದು ಸೌಜನ್ಯಳ ಪರವಾಗಿ ಪ್ರತಿಭಟನೆ ನಡೀತು. ಯಾವತ್ತಾದ್ರೂ ನೀವು ಗಮನಿಸಿದ್ದೀರಾ BJP ಅವರು ಸೌಜನ್ಯಳ ಪರವಾಗಿ ಒಂದು ಪಾದಯಾತ್ರೆನೋ ಧರ್ಮಸ್ಥಳಕ್ಕೆ, ಅಥವಾ ಸೌಜನ್ಯಳ ಪರವಾಗಿ ಒಂದು ಚಲೋನೋ, ಅಥವಾ ಸೌಜನ್ಯಳ ಪರವಾಗಿ ನ್ಯಾಯ ಸಿಗಬೇಕು ಅಂತ ಏನಾದ್ರು ಮಾಡಿರೋದು ನಿಮ್ಮ ಗಮನಕ್ಕೆ ಎಲ್ಲಾದರೂ ಬಂದಿದೆಯಾ? ಬಂದಿಲ್ಲ. ಆದರೆ ಮಾತಲ್ಲಿ ಮಾತ್ರ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಎರಡು ಮಾತಿಲ್ಲ ಅಂತ ಹೇಳ್ತಾರೆ. ಇನ್ನು ನೀವು ಕೇಳಿದ್ರಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋದು ತಪ್ಪು ಈ ವಿಷಯದಲ್ಲಿ ಅಂತ. ಆ್ಯಕ್ಚುಲಿ ಗಮನಿಸಿ, ನೀವು ಸೌಜನ್ಯಳ ವಿಷಯದಲ್ಲಾಗಲಿ ಅಥವಾ ಧರ್ಮಸ್ಥಳದ ಅಲ್ಲಿ ಏನು ಅನೇಕ ಶವಗಳನ್ನ ಊತಾಕಿಲ್ಪಟ್ಟಿದೆ, ಅದಕ್ಕೋಸ್ಕರ ಒಬ್ಬ ಅನಾಮಿಕ ಬಂದು ಹೇಳ್ದ ಅಲ್ಲಿ ತನಿಖೆ ನಡೀತಾ ಇದೆ, ಈ ಯಾವುದೇ ವಿಷಯದಲ್ಲಿ ಸೌಜನ್ಯಳ ಪರ ಹೋರಾಟ ಮಾಡ್ತಾ ಇರೋರು ಮತ್ತು ಅನೇಕ ಸೌಜನ್ಯ ಪರ ಹೋರಾಟ ಮಾಡ್ತಿರ್ತಕ್ಕಂಥ ಹೋರಾಟಗಾರರಾಗಿರ್ಬಹುದು ಅಥವಾ ಪತ್ರಕರ್ತರಾಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು, ಇವ್ರು ಯಾರೇ ಆಗಿರ್ಬೋದು, ಅವರು ಸೌಜನ್ಯಳಿಗೆ ನ್ಯಾಯ ಸಿಗಬೇಕು, ಮತ್ತು ಅಲ್ಲಿ ಅನೇಕ ಶವಗಳು ಊತಲ್ಪಟ್ಟಿದ್ರೆ ಅಲ್ಲಿ ಅನ್ಯಾಯಕ್ಕೊಳಗಾಗಿರೋರಿಗೆ ನ್ಯಾಯ ಸಿಗಬೇಕು, ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ ಹೊರತು ಅವ್ರು ಯಾರೂ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇಲ್ಲ. ಧರ್ಮಸ್ಥಳದ ವಿರುದ್ಧ ಅಂದರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇಲ್ಲ ಅವರು ಕೆಟ್ಟದಾಗಿ, ಮಂಜುನಾಥ ಸ್ವಾಮಿಯ ಬಗ್ಗೆ ಮಾತಾಡ್ತಾ ಇಲ್ಲ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅವ್ರು ಮಾತಾಡ್ತಾ ಇರೋದು ಧರ್ಮಸ್ಥಳದಲ್ಲಿ ಈ ಥರ ಅಪಚಾರ ಆಗಿದೆ ಅಂತ ಸುದ್ದಿ ಬಂದಿದೆ. ಸೌಜನ್ಯಳ ವಿಷಯದಲ್ಲಾಗಿದೆ, ಪದ್ಮಲತಾ ವಿಷಯದಲ್ಲಾಗಿದೆ, ವೇದವಲ್ಲಿ ವಿಷಯದಲ್ಲಾಗಿದೆ, ಯಮುನಾರಾಯಣ ವಿಷಯದಲ್ಲಾಗಿದೆ, ಗೊತ್ತಿರ್ತಕ್ಕಂಥ ವಿಷಯಗಳು. ಈ ಹಿನ್ನೆಲೆ ಇದ್ದಾಗ ಇನ್ಯಾರೋ ಅನಾಮಿಕ ಬಂದು ನಾನು ಇನ್ನೂ 100 ಶವಗಳನ್ನು ಹೂತಿಟ್ಟಿದ್ದೀನಿ ಅಂದಾಗ ತನಿಖೆ ಆಗಲಿ ಅಂತ ಕೇಳ್ತಾ ಇದ್ದಾರೆ ಹೊರತು ಯಾರು ಮಂಜುನಾಥ ಸ್ವಾಮಿ ಬಗ್ಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇಲ್ಲ, ಕೆಟ್ಟದಾಗ ಮಾತಾಡ್ತಾ ಇಲ್ಲ. ಎಮೋಷನಲ್ ಕೆಲವರು ಪದಗಳು ಹಿಂದೆ ಮುಂದೆ ಆಗ್ಬೋದು ಬಿಟ್ರೆ, ಆದರೆ ಆ ಪದಗಳು ಹಿಂದೆ ಮುಂದೆ ಆದಾಗಲೂ ಯಾರೂ ಕೂಡ ಮಂಜುನಾಥ ಸ್ವಾಮಿ ವಿರುದ್ಧ, ಅಣ್ಣಪ್ಪ ಸ್ವಾಮಿ ವಿರುದ್ಧ, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಮಾತಾಡ್ತಾನೆ ಇಲ್ಲ. ಇವರು ಆ್ಯಕ್ಚುಲಿ ಆ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಸುಳ್ಳು ಹಬ್ಬಿಸ್ತಾ ಇರೋರು ಇದೇ ಸುನಿಲ್ ಕುಮಾರ್ ಸೇರಿದಂಥ BJP ಪಾರ್ಟಿಯವರು. ಮತ್ತು ಆ್ಯಕ್ಚುಲಿ ಹೋರಾಟಗಾರರು ಹೇಳ್ತಾ ಇರೋದೇನು ಅಂತಂದರೆ, ತನಿಖೆ ಸರಿಯಾಗಿ ನಡೆದು ನಿಜ ಈಚೆ ಬಂದರೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಏನು ಈ ಕಳಂಕ ಅಂದ್ಕೊಂಡಿದೆಯೋ ಈ ರೀತಿ ಆಗ್ಬಿಟ್ಟಿದೆಯಲ್ಲ ಇಂಥ ಕ್ಷೇತ್ರದಲ್ಲಿ ಅಂತ ಅದು ತೊಡೆದು ಹೋಗುತ್ತೆ. ಅದಕ್ಕೆ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತು ಅಕಸ್ಮಾತ್ ಸಿಟ್ಟಲ್ಲಿ ಮಾತಾಡ್ತಾ ಇದ್ರು, ಯಾರ ವಿರುದ್ಧ ಮಾತಾಡ್ತಾ ಇದ್ದಾರೆ? ಧರ್ಮಸ್ಥಳದಲ್ಲಿರ್ತಕ್ಕಂಥ ಕುಟುಂಬ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ಒಂದು ಪ್ರೈವೇಟ್ ದೇವಸ್ಥಾನ ಆಗಿದೆ, ವೀರೇಂದ್ರ ಹೆಗಡೆ ಅವರ ಕುಟುಂಬಕ್ಕೆ ಸೇರಿದೆ ಅಂತ ಇದೆ. ಆ ಕುಟುಂಬದ ವಿರುದ್ಧ ಒಮ್ಮೊಮ್ಮೆ ಮಾತಾಡ್ತಾ ಇದ್ದಾರೆ ಬಿಟ್ಟರೆ ಅದನ್ನು ಆಧಾರರಹಿತವಾಗೇನು ಮಾತಾಡ್ತಾ ಇಲ್ಲ ಕೆಲವು ಸರಿ. ಯಾಕಂದರೆ ಅವರು ಈಗ ಸರ್ಕಾರದಿಂದ ಕಾನೂನು ಬಾಹಿರ ಭೂಮಿ ಪಡ್ಕೊಂಡಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮತ್ತು ಆ ಕುಟುಂಬನೂ ಕೂಡ ಅನುಮಾನ ಬರೋ ರೀತಿ ನಡ್ಕೊಂಡಿರೋದ್ರಿಂದ, ಈಗ ಉದಾಹರಣೆಗೆ 338 ಜನದ ಮೇಲೆ ಗ್ಯಾಗ್ ಆರ್ಡರ್ ತಂದರು ಕೋರ್ಟಿಂದ, ಮತ್ತು 8,800 ಯೂಟ್ಯೂಬ್ ಲಿಂಕ್ಸ್ಗಳನ್ನ ಡಿಲೀಟ್ ಮಾಡಿಸಿದ್ರು. ಈಗ ಅವರು ಹಂಗೆ ಮಾಡಿಸ್ದಾಗ ಏನಾಗ್ತದೆ, ಅವರು ತನಿಖೆ ಆಗಲಿ ಅಂತ ತನಿಖೆಗೆ ಸಹಕರಿಸ್ಬೇಕಲ್ವಾ. ಸೊ ಯಾರು ನಿಜಕ್ಕೂ ಅವ್ರ ಮಾನಹಾನಿ ಆಗಿರೋ ಥರ ವಿಡಿಯೋಗಳನ್ನ ಇನ್ನೊಂದು ಮಾಡಿರ್ತಾರೆ ಅದನ್ನು ಡಿಲೀಟ್ ಮಾಡಿಸ್ಲಿ, ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಕೋರ್ಟ್ ಮೂಲಕ. ಎಲ್ಲರ ಮೇಲೂ ಯಾರೂ ತಮ್ಮ ಬಗ್ಗೆ ಮಾತೇ ಆಡಬಾರ್ದು ಅಂತ ಇವ್ರು ಅಂದ್ಕೊಳ್ತಾ ಇದ್ದಾರೆ ಅಂತಂದರೆ ಆಗ ಜನಕ್ಕೆ ಅನುಮಾನ ಬರುತ್ತೆ, ಯಾಕೆ ಇಷ್ಟೊಂದು ಎದುರ್ಕೊಳ್ತಾ ಇದ್ದಾರೆ ಇವರು ಅಂತ. ಆಗ ಅವ್ರ ವಿರುದ್ಧ ಮಾತಾಡಿರ್ಬೋದು ಅಲ್ಲಿ ಇಲ್ಲಿ ಬಿಟ್ಟರೆ, ಅದು ಏನೂ ಆಧಾರರಹಿತವಾಗಿ ಮಾತಾಡಿಲ್ಲ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಯಾರೂ ಮಾಡ್ತಾ ಇಲ್ಲ, ಇವ್ರು ಹಿಂಗೆ ಹಬ್ಬಿಸ್ತಾ ಇದ್ದಾರೆ ಅಷ್ಟೇ. ಓಕೆ, ಆಗಲೇ ಹೇಳಿದಾಗೆ ಒಬ್ಬ ಅನಾಮಿಕ ವ್ಯಕ್ತಿ ಅಥವಾ ಭೀಮ ಅಂತ ಕರೆಸ್ಕೊಳ್ಳೋ ಒಬ್ಬ ವ್ಯಕ್ತಿ 100 ಶವಗಳನ್ನು ಹೂತ್ ಹಾಕಿದ್ದಾನೆ ಅಂತ ಹೇಳಿದ್ದಾನೆ. ಸೊ ನಮ್ಮಲ್ಲಿ ಸಾಕ್ಷಿ ಇದೆ ಅಂತ ಹೇಳ್ಕೊಂಡು ಬಂದವರನ್ನ ಮೊದಲು ತನಿಖೆ ಮಾಡಬೇಕು. ಈ ಅನಾಮಿಕನ ಹುಚ್ಚಾಟಕ್ಕೆ SIT ಬಲಿಯಾಗಬಾರ್ದು ಅಂತ ಸುರೇಶ್ ಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಕಂಟಿನ್ಯೂ ಮಾಡಿಬಿಡ್ತೇನೆ. ಜೊತೆಗೆ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಅವರು ಹೇಳ್ತಾರೆ ಅನಾಮಿಕ ವ್ಯಕ್ತಿನ ಬಂಧಿಸಬೇಕು ಅಂತ. ನಿಜವಾಗ್ಲೂ ಇಲ್ಲಿ SIT ಏನಾದ್ರೂ ಅನಾಮಿಕ ವ್ಯಕ್ತಿಯ ಹುಚ್ಚಾಟಕ್ಕೆ ಬಲಿ ಆಗ್ತಾ ಇದೆಯಾ, ಅಥವಾ ಸಪೋಸ್ ಈ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನೆ, ಅಥವಾ ಇವನನ್ನು ಬಂಧಿಸಬೇಕಾ ಭೀಮನನ್ನ? ಇಲ್ಲಿ ವಿಷಯ ಏನು ಅಂತಂದರೆ, ಮೊದಲನೇದಾಗಿ ನೀವು ಕೇಳಿದ್ರಿ ನಮ್ಮಲ್ಲಿ ಸಾಕ್ಷಿ ಇದೆ ಅಂತ ಹೇಳ್ಕೊಂಡು ಬಂದವ್ರನ್ನ ತನಿಖೆ ಒಳಪಡಿಸಿ ಅಂತ BJP ಅವ್ರು ಕೇಳ್ತಾ ಇದ್ದಾರೆ ಅಂತ. ಉದ್ದೇಶ ಏನು ನೀವೇ ಯೋಚನೆ ಮಾಡಿ. ವೆರಿ ಕ್ಲಿಯರ್. ಅಲ್ಲಿ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ಅವ್ರ ಕುಟುಂಬ ತುಂಬ ಗೌರವಾನ್ವಿತ ಕುಟುಂಬ, ತುಂಬ ಪ್ರಭಾವಶಾಲಿ ಕುಟುಂಬ ಕೂಡ. ಆ ಕುಟುಂಬದ ವಿರುದ್ಧ ಅಥವಾ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ವಿಷಯಗಳ ಬಗ್ಗೆ ಸಾಕ್ಷಿ ಹೇಳ್ತೀನಿ ಅಂತ ಯಾರಾದರೂ ಮುಂದೆ ಬರ್ತಾ ಇದ್ದಾರಲ್ಲ, ಕೆಲವು 3-4 ಜನ ಮುಂದೆ ಬಂದಿದ್ದಾರೆ. ನಾವು ಶವ ಉತ್ತಾಕದ್ ನೋಡಿದ್ದೀವಿ, ನಾವು ಸಾಕ್ಷಿ ಹೇಳ್ತೀವಿ, SIT ಮುಂದೆ ನಾವು ಎಲ್ಲವನ್ನೂ ಹೇಳಕ್ಕೆ ರೆಡಿ ಇದ್ದೀವಿ ಅಂತ ಬರ್ತಾ ಇದ್ದಾರೆ. ಅವರೇ ಮುಂದೆ ಬರ್ತಾ ಇದ್ದಾರೆ ಏನಂತ, ನಾವು ಸಾಕ್ಷಿ ಹೇಳಕ್ಕೆ ರೆಡಿ ಇದ್ದೀವಿ ಅಂತ. ಹಂಗೆ ಬಂದಾಗ
ಅವ್ರು ಹೇಳೋದನ್ನ ಗಮನಕ್ಕೆ ತೆಗೆದುಕೊಂಡು ತನಿಖೆ ಮಾಡಬೇಕೋ ಅವ್ರನ್ನೇ ತನಿಖೆಗೆ ಒಳಪಡಿಸ್ಬೇಕೋ? ಅವ್ರು ಹೇಳೋದು ತಪ್ಪು ಅಂತ ಆದ್ರೆ ತನಿಖೆಗೆ ಒಳಪಡಿಸ್ಲಿ. ಆದರೆ ಫಸ್ಟ್ ಆಫ್ ಆಲ್ ಅವ್ರು ಏನು ಹೇಳಿದರೆ ಅದನ್ನ ತನಿಖೆ ಮಾಡಬೇಕಲ್ವಾ? ಆದರೆ BJP ಅವ್ರು ಏನು ಮಾಡ್ತಾ ಇದ್ದಾರೆ, ಸಾಕ್ಷಿ ಹೇಳಕ್ಕೆ ಮುಂದೆ ಬಂದವ್ರನ್ನ ತನಿಖೆಗೆ ಒಳಪಡಿಸಿ ಅಂದ್ರೆ ಅರ್ಥ ಏನು? ಅವ್ರನ್ನ ಇವ್ರು ಎದುರಿಸ್ತಾ ಇದ್ದಾರೆ ನೇರವಾಗಿ. ಈ ರೀತಿ ಮಾಡೋದ್ರಿಂದ ಅಂದರೆ ಮುಂದೆ ಯಾರಾದರೂ ನಾಳೆ ನಾನು ಸಾಕ್ಷಿ ಹೇಳ್ಬೇಕಪ್ಪ, ನಾನು ನೋಡಿದ್ನಲ್ಲ, ಅಕಸ್ಮಾತ್ ಯಾರಿಗೋ ಒಬ್ಬರು ಈ ಥರ 3-4 ಜನ ಮುಂದೆ ಬಂದಿದ್ದಾರೋ ಆ ಥರ ಇನ್ಯಾರೋ ಒಬ್ರು ಇರ್ಬೋದು, ಶವ ಊತ ಹಾಕಿದ್ದು ನೋಡಿದ್ದವರು, ಅವರು ನಾನು ಹೋಗಿ ಸಾಕ್ಷಿ ಹೇಳೋಣ, ಸತ್ಯ ಈಚೆ ಬರಲಿ ಅಂತ ಅನಿಸ್ಬೋದು ಇದನ್ನೆಲ್ಲ ನೋಡಿದಾಗ ಅವ್ರಿಗೆ. ಅಂಥವ್ರಿಗೆ ಈ ಹೇಳಿಕೆ ಕೇಳಿದಾಗ ಏನು ಅನಿಸುತ್ತೆ? ಹೆದರಿಕೆ ಆಗಲ್ವಾ? ನಾನು ಸಾಕ್ಷಿ ಹೇಳಕ್ಕೆ ಹೋದ್ರೆ ನನ್ನ ಮೇಲೆ ತನಿಖೆ ಮಾಡಿಬಿಡ್ತಾರೆ, ಒಳಗಾಕ್ಬಿಡ್ತಾರೆ ಅಂತ ಹೆದರಿಕೆ ಆಗಲ್ವಾ? ಆ ಹೆದರಿಕೆ ಆಗಲಿ, ಯಾರು ಮುಂದೆ ಬರದೇ ಇರಲಿ ಅಂತ ಇವ್ರು ಹೇಳ್ತಾ ಇರೋದು. ಇವ್ರು ಮಾಡ್ತಾ ಇರೋ ರೀತಿ ಇದೆಯಲ್ಲ BJP ಅವರು, ಇದು ಆ್ಯಕ್ಚುಲಿ ಧರ್ಮಸ್ಥಳದ ಯಾರಿದ್ದಾರೋ ಅವ್ರ ಬಗ್ಗೆ ಅನುಮಾನ ಹುಟ್ಟೋ ಥರ ಮಾಡುತ್ತೆ, ಇವ್ರ ನಡೆ ಬಗ್ಗೆ ಅನುಮಾನ ಹುಟ್ಟೋ ಥರ ಮಾಡುತ್ತೆ. ಓಕೆ, ಈಗ ಯಾವ ಅನಾಮಿಕ ವ್ಯಕ್ತಿಗಳು ಅಥವಾ ಜಯಂತಿ ಆಗಿರ್ಬೋದು, ಹೊಸ ದೂರುದಾರರು ಬಂದವರಾಗಿರ್ಬೋದು, ಭೀಮಾ ಆಗಿರ್ಬೋದು, ಯಾವ ವ್ಯಕ್ತಿ ಸಾಕ್ಷಿ ಹೇಳಲಿಕ್ಕೆ ಅಂತ ಬಂದಿದ್ದಾರೋ ಅವ್ರು ಯಾರು ಸಹ ಸುರೇಶ್ ಕುಮಾರ್ ಆಗಿರ್ಲಿ ಅಥವಾ ಸುನಿಲ್ ಕುಮಾರ್ ಆಗಿರ್ಲಿ ಅಥವಾ ಈಶ್ವರಪ್ಪ ಅವರಾಗಿರ್ಲಿ ಅವ್ರ ವಿರುದ್ಧ ಸಾಕ್ಷಿ ಹೇಳ್ತೆ ಅಂತ ಬಂದವರಲ್ಲ, ಅವರೆಲ್ಲರೂ ಸಹ ಧರ್ಮಸ್ಥಳ ರಿಲೇಟೆಡ್ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಹೇಳಲಿಕ್ಕೆ ಅಂತ ಬಂದವರು. ಸೊ ಇವರು ಧರ್ಮಸ್ಥಳವನ್ನ ಯಾಕೆ ಶೀಲ್ಡ್ ಆಗಿ ಉಪಯೋಗ ಮಾಡ್ತಿದ್ದಾರೆ? ಇವರಿಗೇನ್ ಲಾಭ? BJP ಅವರಿಗೇನ್ ಲಾಭ? BJP ಅವ್ರಿಗೆ ಪ್ರಾಬ್ಲಮ್ ವಿಷಯ ಏನು ಅಂತಂದರೆ, BJP ಅವ್ರಿಗೆ ಇಲ್ಲಿ ತಾವು ಹಿಂದೂ ಧರ್ಮದ ರಕ್ಷಕರು ಅಂತ ತೋರಿಸ್ಕೋಬೇಕು ಅನ್ನೋದು, ಈ ಸಂದರ್ಭವನ್ನು ಅದಕ್ಕೆ ಬಳಸ್ಕೋಬೇಕು. ಹಾಗ ಅವರು ಹಿಂದೂ ರಕ್ಷಕರು ಅಂತ ತೋರಿಸ್ಕೊಳ್ಳೋಕೋಸ್ಕರ ಇದ್ದಿದ್ರೆ ಪದ್ಮಾವತಿ, ವೇದವಲ್ಲಿ ಜೊತೆಗೆ ಸೌಜನ್ಯ, ಮೂರು ಜನ ಸಹ ಹಿಂದೂ ಹೆಣ್ಮಕ್ಳೆ, ಅವ್ರ ಪರವಾಗಿ ಯಾಕೆ ಶೀಲ್ಡ್ ಆಗಿ ಅವ್ರನ್ನ ಯೂಸ್ ಮಾಡ್ಕೊಳ್ತಿಲ್ಲ? ಅದನ್ನು ಅವ್ರಿಗೆ ಇಲ್ಲೇನು ಅಂತಂದರೆ, ಇವ್ರು ಇಲ್ಲಿ ತನಕ ನೀವು ಗಮನಿಸಿ, BJP ಅವರು ಈ ರೀತಿ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರನೋ ಮತ್ತೊಂದು ಆದಾಗ ಬೀದಿಗೆ ಬಂದಿದ್ದಾರಲ್ಲ, ಯಾವ ಸಮಯದಲ್ಲಿ ಬಂದಿದ್ದಾರೆ ನೀವು ಗಮನಿಸಿ. ಎಷ್ಟೊಂದು ಉದಾಹರಣೆಗಳಿದೆ. ಆ ಹೆಣ್ಣುಮಗಳು ಹಿಂದೂ ಆಗಿದ್ದು ಆರೋಪಿ ಮುಸ್ಲಿಂ ಆಗಿದ್ದಾಗ ಮಾತ್ರ ಅವ್ರು ಮುಂದೆ ಬಂದಿದ್ದಾರೆ, ನಾವು ಹಿಂದೂ ಧರ್ಮದ ರಕ್ಷಕರು ಅಂತ. ಇನ್ಯಾವ ಟೈಮಲ್ಲೂ ಬಂದಿಲ್ಲ. ಈ ರಾಜ್ಯದಲ್ಲಿ ಅನೇಕ ಸಾರಿ ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಕೊಲೆಗಳಾಗಿದೆ. ಎಲ್ಲರೂ ಬಂದಿದ್ದಾರಾ? ಇವರು ಬಂದಿದ್ದಾರಾ? ಹಿಂದೂ ಧರ್ಮದ ರಕ್ಷಕರಾಗಿದ್ದರೆ ಬಂದಿರಬೇಕಲ್ಲ. ಧರ್ಮಸ್ಥಳದಲ್ಲಿ ಗೊತ್ತಿರುವಂಥ ವಿಷಯಗಳು ನೀವು ಹೇಳ್ದಂಗೆ, ಈಗ ಪದ್ಮಲತಾ ಆಗಿರ್ಬೋದು, ವೇದವಲ್ಲಿ ಆಗಿರ್ಬೋದು, ಸೌಜನ್ಯ ಆಗಿರ್ಬೋದು, ಯಮುನಾ ಮತ್ತು ನಾರಾಯಣ ಆಗಿರ್ಬೋದು, ಇವರೆಲ್ಲರೂ ಹಿಂದೂಗಳೇ. ಅದು ಹಿಂದೂ ಹೆಣ್ಮಕ್ಳು. ಇಲ್ಲಿ ತನಕ ಬರ್ತಾ ಇಲ್ಲ, ಬಾಯಲ್ಲಿ ಮಾತ್ರ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಹೇಳ್ತಾರೆ. ಬಂದಿದ್ದಾರಾ? ಬಂದಿಲ್ಲ. ಆದರೆ ಬಾಯಲ್ಲಿ ಮಾತ್ರ ನಾವು ಹಿಂದೂ ಧರ್ಮ ರಕ್ಷಕರು ಅಂತ ಹೇಳ್ತಾರೆ. ಹಿಂದೂ ಧರ್ಮ ರಕ್ಷಕರು ಅಂತ ಹೇಳಿದವ್ರು ಇವರು ಧರ್ಮಸ್ಥಳದಂಥ ವಿಷಯದಲ್ಲಿ ಇಷ್ಟೊಂದು ದೊಡ್ಡ ಹೋರಾಟ ನಡೀತಾ ಇರುವಾಗ ಸೌಜನ್ಯಗಳ ಪರವಾಗಿ ಮುಂದೆ ಬರ್ತಾ ಇಲ್ಲ ಅಂತಂದರೆ ಅನುಮಾನ ಯಾರ ಮೇಲೆ ಹುಟ್ಟುತ್ತೆ? ಯಾವ ರೀತಿ ಅನುಮಾನ ಬರುತ್ತೆ ಅಂದರೆ, ಇವ್ರು ನಡ್ಕೊಳ್ತಾ ಇರೋ ರೀತಿ ಧರ್ಮಸ್ಥಳದಲ್ಲಿ ಯಾರಿದ್ದಾರೋ ಅವ್ರ ಮೇಲೆ ಅನುಮಾನ ಹುಟ್ಟೋ ಥರ ಇವರೇ ಮಾಡ್ತಾ ಇದ್ದಾರೆ. ಅಂದರೆ ಯಾರೋ ಪ್ರಭಾವಿಗಳು ಇದ್ದಾರೆ, ಅದಕ್ಕೋಸ್ಕರ ಇವ್ರು ಮುಂದೆ ಬರ್ತಾ ಇಲ್ಲ. ಅಂದ್ರೆ ನಿಮ್ಮ ಮಾತಿನ ಸಾರಾಂಶ, BJP ಅವರು ಲಾಭ ಇದ್ರೆ ಮಾತ್ರ ಆ ಒಂದು ವಿಚಾರದ ಬಗ್ಗೆ ಪ್ರತಿಭಟನೆ ಇಲ್ಲ ಹೋರಾಟವನ್ನ ಮಾಡ್ತಾರೆ. ಡೌಟೇ ಇಲ್ಲ. ಹಾಗಾದ್ರೆ ಧರ್ಮಸ್ಥಳದಿಂದ BJP ಅವರಿಗೆ ಪಾರ್ಟಿ ಫಂಡು ಏನಾದ್ರೂ ಹೋಗಿರುವಂತ ಸಾಧ್ಯತೆಗಳು ಇದೆ ಅಂತ ಏನಾದ್ರೂ ಆರೋಪ ಮಾಡ್ತೀರಾ ನೀವು? ಪಾರ್ಟಿ ಫಂಡ್ ಹೋಗಿದೆ ಧರ್ಮಸ್ಥಳದಿಂದ ಅಂತ ನಾವು ಆರೋಪ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನಾವು ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ. ಯಾವುದೇ ಒಂದು ವಿಷಯವನ್ನು ನಾವು ಮಾತಾಡಬೇಕಾದ್ರೆ ಒಂದು ನಮ್ಮ ಹತ್ರ ಎವಿಡೆನ್ಸ್ ಇರಬೇಕು, ಅಥವಾ ಕನಿಷ್ಠ ಲಾಜಿಕಲ್ ಒಂದು ಎವಿಡೆನ್ಸ್ ಆದರೂ ಇರಬೇಕು. ಸೊ ಆ ರೀತಿ ನಾವು ಫಂಡ್ ಹೋಗಿದೆ ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅದ್ರ ಬದಲು ಅವರು ಈ ಹಿಂದೂ ಹೆಣ್ಣು ಮಕ್ಕಳಿಗೇನೆ ಅನ್ಯಾಯ ಆದರೂ ಪರವಾಗಿಲ್ಲ, ಅವ್ರಿಗೆ ನ್ಯಾಯ ಸಿಗದೆ ಹೋದ್ರೂ ಪರವಾಗಿಲ್ಲ, ನಾವು ಧರ್ಮಸ್ಥಳದ ಯಾರು ಧರ್ಮಾಧಿಕಾರಿ ಅಂತ ಕರೀತಾರೋ ಅವರಿದ್ದಾರೆ, ಅವ್ರ ಪರವಾಗಿ ತಾವು ನಿಂತ್ಕೋಬೇಕು ಅನ್ನೋ ಭಾವನೆಯನ್ನು ಅವ್ರು ತೋರಿಸ್ತಾ ಇದ್ದಾರೆ. ಅಂದರೆ ಅವ್ರು ಇವ್ರ ಜೊತೆ ಗುರುತಿಸ್ಕೊಂಡಿದ್ದಾರೆ, ಇವ್ರ ಪಾರ್ಟಿನೇ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿದೆ. ಈ ಎಲ್ಲ ಕಾರಣಗಳು ಇಟ್ಕೊಂಡು ನೋಡಿದಾಗ ಅವ್ರ ಪರವಾಗಿ ನಿಂತ್ಕೋಬೇಕಷ್ಟೇ ಅನ್ನೋದು. ಅಂದರೆ ಹಿಂದೂ ಹೆಣ್ಮಕ್ಳಿಗೆ ಅನ್ಯಾಯ ಆದರೂ ಪರವಾಗಿಲ್ಲ, ಧರ್ಮಸ್ಥಳದಲ್ಲಿ ಅಕಸ್ಮಾತ್ ಶವ ಊತಿಟ್ಪಟ್ಟಿದೆಯಲ್ಲ, ಅಲ್ಲಿ ಅಕಸ್ಮಾತ್ ಅಲ್ಲಿ ಇರಬಹುದು ಇಲ್ಲದೆ ಇರ್ಬೋದು, ಅಕಸ್ಮಾತ್ ಅಲ್ಲಿ ಇದ್ರೂ ಅದು ಇವ್ರಿಗೆ ಬೇಕಾಗಿಲ್ಲ. ಅಂದರೆ ಇದ್ರು ಅಂದರೆ ಅಲ್ಲಿ ಆ ವ್ಯಕ್ತಿ ಹೇಳೋ ಪ್ರಕಾರ ಕೆಲವು ಅತ್ಯಾಚಾರಗಳಾಗಿದ್ದಂಥ ಕೇಸ್ಗಳು ಇದ್ದಂಗಿದೆ, ಕೊಲೆಗಳಾಗಿದ್ದಂಥ ಕೇಸ್ಗಳು ಇದ್ದಂಗಿದೆ, ಸಣ್ಣ ಹೆಣ್ಮಕ್ಳಿದ್ದಾರೆ. ಅದು ಹಂಗಾಗಿದ್ರೆ ಈಚೆ ಬರಲಿ, ಅದು ಅದರಿಂದ ಒಂದು ಮಟ್ಟಕ್ಕಾದ್ರೂ ನ್ಯಾಯ ಸಿಗಲಿ ಅನ್ನೋ ಯಾವ ಕಾಳಜಿನೂ ಇವ್ರಿಗಿದ್ದಂಗಿಲ್ಲ. ಓಕೆ, ಮತ್ತೊಂದಂತಂದ್ರೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೆಲ್ಲ ತನಿಖೆ ಆಗಿದೆ, ಸೊ ಅದನ್ನ ಮಧ್ಯಂತರ ವರದಿಯಾಗಿ ಸಲ್ಲಿಸಬೇಕು ಅಂತ ಸಂಸದ ಯದುವೀರ್ ಒಡೆಯವರು ಹೇಳಿದ್ದಾರೆ. ಜೊತೆಗೆ SIT ಏನ್ ಹೇಳುತ್ತಂದ್ರೆ, ನಾವು ಮಧ್ಯಂತರ ವರದಿಯನ್ನು ಸಲ್ಲಿಸೋದಿಲ್ಲ, ಪೂರ್ಣ ವರದಿಯನ್ನು ನಾವು ನ್ಯಾಯಾಲಯಕ್ಕೆ ಸಲ್ಲಿಸ್ತೇವೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ಪ್ರಕರಣದಲ್ಲಿ ಮಧ್ಯಂತರ ವರದಿಯನ್ನು ಸಲ್ಲಿಸುವಂತ ಸಾಧ್ಯತೆ ಇದೆಯಾ, ಅಥವಾ ಪೂರ್ಣ ವರದಿಯನ್ನು ಸಲ್ಲಿಸೋದೇ ಬೆಟರಾ? ಅಲ್ಲ, ಇವರು ಈಗ ತನಿಖೆ ಶುರುವಾಗಿ 1 ತಿಂಗಳಾಗಿರ್ಬಹುದಾ? 1 ತಿಂಗಳಷ್ಟಲ್ಲೇ ಮಧ್ಯಂತರ ವರದಿ ಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ BJP ಅವರು?
ಉದ್ದೇಶ ಏನು? ಇವ್ರ ಉದ್ದೇಶ SIT ಮೇಲೆ ಒಂದು ಪ್ರೆಷರ್ ಹಾಕಬೇಕು, ಕಾನ್ಶಿಯಸ್ನೆಸ್ ಕ್ರಿಯೇಟ್ ಮಾಡಬೇಕು. SIT ಸ್ವತಂತ್ರವಾಗಿ ಧೈರ್ಯದಿಂದ ತನಿಖೆ ಮಾಡೋಕ್ಕಾಗಬಾರ್ದು. ಆ ಒಂದು ಉದ್ದೇಶದಿಂದ ಇವರು ಮಧ್ಯಂತರ ವರದಿ ಮಾಡಲಿ, ತನಿಖೆ ನಿಲ್ಲಿಸ್ಬಿಡ್ಲಿ, ಮಧ್ಯಂತರ ವರದಿ ಕೊಡಲಿ. ಈಗ SITನ ಫಾರ್ಮ್ ಮಾಡಿದ್ದಾರೆ. SIT ಫಾರ್ಮ್ ಮಾಡಿದ್ಮೇಲೆ SITಗೆ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿರುತ್ತೆ. ವರದಿ ಯಾವಾಗ ಕೊಡಬೇಕು, ಮಧ್ಯಂತರ ಕೊಡಬೇಕಾ, ಆಮೇಲೆ ಕೊಡಬೇಕಾ, ಎಷ್ಟು ದಿನ ತನಿಖೆ ಮಾಡಬೇಕು, ಅವೆಲ್ಲ SITಗೆ ಸ್ವತಂತ್ರ ಕೊಟ್ಟಿರ್ತಾರೆ. SITಗೆ ಅದೊಂದು ವಿವೇಚನಾ ಅಧಿಕಾರ ಇರ್ತದೆ, ವಿವೇಚನೆ ಇರ್ತದೆ. ಹಂಗಿದ್ದಾಗ ಇವ್ರು ಯಾಕೆ ಮಧ್ಯಂತರ ವರದಿ ಕೊಡಿ, ಈಗ ವರದಿ ಕೊಡಿ, ನಿಲ್ಲಿಸ್ಬಿಡಿ ಅಂತ ಹೇಳುವಂಥದ್ದು ಉದ್ದೇಶ ಏನು ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ನೀವು, ಅನಾಮಿಕ ವ್ಯಕ್ತಿನ ಬಂಧಿಸಬೇಕಾ? ಈಶ್ವರಪ್ಪ ಬಂಧಿಸಿ ಅಂತ ಹೇಳಿದ್ದಾರೆ. ಆಮೇಲೆ ಅನಾಮಿಕನ ಉಚ್ಚಾಟಕ್ಕೆ SIT ಬಲಿ ಆಗಬಾರ್ದು ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ಅನಾಮಿಕ ವ್ಯಕ್ತಿನ ಬಂಧಿಸೋ ಸಾಧ್ಯತೆ ಇದೆಯಾ ಅಂತ. ಈಗ ನೋಡಿ, ಇಲ್ಲಿ ಒಂದು ಮೂಲ ಪ್ರಶ್ನೆಗೆ ನಾವು ಹೋಗ್ಬೇಕಾಗ್ತದೆ. ಈಗ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ತಾನಿಲ್ಲಿ 1995ರಿಂದ 2014 ತನಕ ಪೌರ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನೂರಾರು ಶವಗಳನ್ನ ಊತಿಟ್ಟಿದ್ದೀನಿ, ತೋರಿಸ್ತೀನಿ ನಾನು. ಆ ಶವಗಳಲ್ಲಿ ಕೆಲವು ಹೆಣ್ಣುಮಕ್ಕಳು, ಸಣ್ಣ ಮಕ್ಕಳು ಶವಗಳು ಇದ್ದವು. ಅತ್ಯಾಚಾರ ಆಗಿರುವಂಥ ಸಾಧ್ಯತೆಗಳಿತ್ತು. ಮೈ ಮೇಲಿನ ದೇಹದ ಸ್ಥಿತಿಯನ್ನು ನೋಡಿದಾಗ ಮಹಿಳೆಯರ ಶವಗಳಿದ್ವು ಅಂತ ಹೇಳ್ತಾನೆ ಆ ವ್ಯಕ್ತಿ. ಹಂಗೆ ಹೇಳಿದಾಗ ನೀವೇ ಯೋಚನೆ ಮಾಡಿ, ಸರ್ಕಾರ, ಯಾವುದೇ ಒಂದು ಜವಾಬ್ದಾರಿಯುತ ಸರ್ಕಾರ ತನಿಖೆಗೆ ಅದನ್ನ ಒಳಪಡಿಸಬಾರ್ದಾ ಅಂತ. ಯಾಕೆ ಅಂತಂದರೆ, ಸುಮ್ಮನೆ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಹಂಗೆ ಹೇಳ್ಬಿಟ್ಟಿದ್ದಿದ್ರೆ ತನಿಖೆಗೆ ಹೇಳ್ಬಿಟ್ಟಿದ್ದ ಅಂತ ಮಾತ್ರಕ್ಕೆ ತನಿಖೆಗೆ ಒಳಪಡಿಸೋ ಅಗತ್ಯ ಇರಲಿಲ್ಲ. ಆದರೆ ಬ್ಯಾಕ್ಗ್ರೌಂಡ್ ಏನಿದೆ ನೀವೇ ಗಮನಿಸಿ. ಧರ್ಮಸ್ಥಳದಲ್ಲಿ ಪದ್ಮಲತಾ ಕೊಲೆ ಪ್ರಕರಣ ಆಗುತ್ತೆ, ಯಾರೂ ಸಿಕ್ಕಾಕೊಳ್ಳಲ್ಲ. ಅದರಲ್ಲೂ ಇಂಥವರೇ ಪದ್ಮಲತನ್ನ ಕಾರಲ್ಲಿ ಕರ್ಕೊಂಡೋದ್ರು ಅಂತ ಸಾಕ್ಷಿ ಹೇಳಿದ್ದಾಗಲೂ ಯಾರಿಗೂ ಶಿಕ್ಷೆ ಆಗಲ್ಲ. ಯಾರೋ ಅನಾಮಿಕನಲ್ಲೂ ಸಿಕ್ಕಾಕ್ಸಿ ನಿಜವಾದ ಕಲ್ಪಿಟ್ಗಳನ್ನ ಪಾರು ಮಾಡ್ತಾರೆ. ವೇದವಲ್ಲಿ ಪ್ರಕರಣದಲ್ಲಿ ಯಾರೂ ಸಿಕ್ಕಾಕೊಳ್ಳಲ್ಲ, ಅದು ಅನುಮಾನಾಸ್ಪದ ಕೊಲೆ. ಮತ್ತು ಯಮುನಾ ನಾರಾಯಣ್ ಅವ್ರದಂತೂ ನೇರ ಕೊಲೆ, ಅಲ್ಲೂ ಯಾರೂ ಸಿಕ್ಕಾಕೊಳ್ಳಲ್ಲ. ಯಾರು ಅಂದರೆ ಸೌಜನ್ಯ ಪ್ರಕರಣದಲ್ಲಿ ಯಾರೂ ಸಿಕ್ಕಾಕೊಳ್ಳಲ್ಲ. ಮತ್ತು ಸೌಜನ್ಯ ಪ್ರಕರಣದಲ್ಲಿ ಯಾರನ್ನೋ ತಪ್ಪಿಸೋಕ್ಕೋಸ್ಕರ, ಯಾರನ್ನೋ ಬಚಾವ್ ಮಾಡೋಕ್ಕೋಸ್ಕರ ಒಬ್ಬ ಅನಾಮಿಕನ ಸಿಕ್ಕಾಕಿಸ್ತಾರೆ. ಸೊ ಈ ರೀತಿ ಪ್ರಕರಣಗಳು ಧರ್ಮಸ್ಥಳದಲ್ಲಿ ನಡೆದಿದ್ದು. ಅದರಲ್ಲೂ ಪದ್ಮಾವಲ್ಲಿ ಅವರೆಲ್ಲ, ಅವರ ತಂದೆ ಅವರೆಲ್ಲ ರಾಜಕೀಯವಾಗಿ ಆಕ್ಟಿವ್ ಆಗಿದ್ದವರು, ಅಂಥವ್ರಿಗೇನೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಥರದ್ದು ನಡೆದಿದೆ ಅಂದಾಗ, ಈ ರೀತಿ ಒಂದು ಹಿನ್ನೆಲೆ ಧರ್ಮಸ್ಥಳದ ಸುತ್ತಮುತ್ತ ಇದ್ದಾಗ ಒಬ್ಬ ಅನಾಮಿಕ ವ್ಯಕ್ತಿ ಬಂದ್ಬಿಟ್ಟು ನನಗೆ ಹೌದು ಈ ರೀತಿ ಎಲ್ಲ ನಡೆದಿದೆ, ನಾನು ಕೂಡ 100 ಶವಗಳನ್ನು ಊತಿದ್ದೀನಿ ಅಂತ ಹೇಳಿದಾಗ ಯಾರಿಗೆ ಆದರೂ ತನಿಖೆ ನಡೆಸಲಿ ಅಂತ ಅನಿಸುತ್ತಾ ಇಲ್ವೋ ನೀವು ಯೋಚನೆ ಮಾಡಿ. ಹಾಗಾಗಿ ಅನಾಮಿಕ ವ್ಯಕ್ತಿ ಬಂದು ಹಿಂಗೆ ಹೇಳಿದಾಗ ತನಿಖೆ ನಡೆಸೋಕ್ಕೆ SIT ಫಾರ್ಮ್ ಮಾಡಿರೋದು ಜವಾಬ್ದಾರಿಯುತ ಸರ್ಕಾರ ಮಾಡಬೇಕಾದ ಕೆಲಸ, ಅದನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ, ತಪ್ಪೇನೂ ಇಲ್ಲ ಅದರಲ್ಲಿ. ಆದರೆ ಸುರೇಶ್ ಕುಮಾರ್ ಅವ್ರನ್ನ ಬಂಧಿಸಿ ಅಂತ ಹೇಳ್ತಾರಲ್ಲ, ಯಾಕೆ ಬಂಧಿಸಬೇಕು? ಇನ್ಫ್ಯಾಕ್ಟು ಈ ಕೆಲವು ಮೂಳೆಗಳು ಸಿಕ್ಕಿದೆ, ಇನ್ನೂ ಕೆಲವು ಮೂಳೆಗಳು ಸಿಗಬಹುದು ತನಿಖೆ ಮುಂದುವರೆದ್ರೆ. ಆ ಮೂಳೆಗಳು ಸಿಕ್ಕಿದಾಗ ಅದರಲ್ಲಿ ಅನಧಿಕೃತ ಆಗಿದ್ದರೆ ಈಗ ಕೆಲವು ಅವನು ಹೇಳಿದ್ದಾನಂತೆ ಅಂದರೆ ಪೊಲೀಸ್ನವರು ಕೆಲವು ಸರಿ ಇದ್ದರು ಅಂತ ಹೇಳಿರೋ ಸಾಧ್ಯತೆಗಳಿದೆ ಅಂತ ಹೇಳ್ತಾರೆ. ಅಂದರೆ ಯಾವುದೋ ಅನಾಥ ಶವ ಸಿಕ್ಕಿರ್ತದೆ, ಪೊಲೀಸ್ನವರೇ ನಿಂತ್ಕೊಂಡು ಊತಕಪ್ಪ ಅಂತ ಹೇಳಿರ್ತಾರೆ, ಕೆಲವಿರಬಹುದು. ಅಕಸ್ಮಾತ್ ಒಂದೇ ಒಂದು ಅನಧಿಕೃತವಾದ ಸಾವಿನ ಸಂಬಂಧಪಟ್ಟಿದ್ದು ಮೂಳೆ ಸಿಕ್ಕಿದ್ರೂ ಆಗ 2 ವಿಷಯ ಆಗ್ತದೆ. ಅದು ಬಿಗ್ ಇಶ್ಯೂ ಆಗುತ್ತೆ. ಯಾಕೆ ಅಂತಂದರೆ ಧರ್ಮಸ್ಥಳದಲ್ಲಿ ಈ ರೀತಿ ಕೊಲೆನೋ ಅತ್ಯಾಚಾರನೋ ಮತ್ತೊಂದು ಅನಧಿಕೃತವಾಗಿ ಅಸಹಜ ಸಾವುಂಟಾಗಿತ್ತು, ಇದನ್ನು ರಹಸ್ಯವಾಗಿ ಊತ ಹಾಕಿಸಲ್ಪಟ್ಟಿದೆ ಅಂತ ಅಂದರೆ ಸಾಕಲ್ವಾ? ಅಲ್ಲಿ ಕ್ರೈಮ್ ಆಗಿದೆ ಅಂತ. ಕ್ರೈಮೇ ನಂಬರ್ 1. ನಂಬರ್ 2, ಆಗ ಇವನೂ ಅದಕ್ಕೆ ಭಾಗಿಯಾಗಿದ್ದ, ಸಹಕರಿಸಿದ್ದ ಅಂತ ಆಗುತ್ತೆ. ಇವನೇನೋ ಅದರಲ್ಲಿ ಭಾಗಿಯಾಗಿಲ್ದಿರ್ಬೋದು ಆ ಸಾವಿನಲ್ಲಿ, ಆದರೆ ಹೂತ ಹಾಕಿದ್ನಲ್ಲ, ಸೊ ಸಾಕ್ಷಿಯನ್ನು ಮರೆಮಾಚುವುದರಲ್ಲಿ ಇವನು ಭಾಗಿಯಾಗಿದ್ದಂತ ಬರುತ್ತೆ, ಇವನಿಗೂ ಶಿಕ್ಷೆ ಆಗುತ್ತೆ ಅಷ್ಟಕ್ಕೆ ಸಂಬಂಧಪಟ್ಟಂಗೆ. ಅದಕ್ಕೆ ಶಿಕ್ಷೆ ಆಗುತ್ತೆ, ಅದು ಅವನಿಗೆ ಗೊತ್ತಿರುತ್ತೆ, ಅದನ್ನು ಅವ್ನಿಗೆ ಹೇಳಲಾಗಿರ್ತದೆ, ನಿಮಗೂ ಶಿಕ್ಷೆ ಆಗುತ್ತೆ ಅಂತ ಹೇಳ್ಬಿಟ್ಟಂತ. ಆದರೆ ಹಂಗೆ ಹೇಳ್ಬಿಟ್ಟ ಅಂದ ಕಾರಣಕ್ಕೇ ಬಂಧಿಸಬೇಕು, ಅವ್ನು ಅನಾಮಿಕನ ಹುಚ್ಚಾಟ ಅಂತ ಹೇಳಿದ್ಯಲ್ಲ, ಇದು ಕಂಪ್ಲೀಟ್ಲಿ ರಾಂಗ್. ಇವರು ಇಷ್ಟು ದಿನ ಸ್ವಲ್ಪ ಸೈಲೆಂಟ್ ಆಗಿದ್ರು. ಯಾವಾಗ 13 ಸ್ಪಾಟ್ಗಳಲ್ಲಿ 2 ಕಡೆ ಮಾತ್ರ ಸಿಕ್ತು, ಉಳಿದ ಕಡೆ ಸಿಗಲಿಲ್ಲ ಅಂತಾಯ್ತು, ಸಿಗಲಿಲ್ಲ ಸುಳ್ಳು ಹೇಳ್ತಾವನೆ ಅಂತ ಹಬ್ಬಿಸ್ಬಿಟ್ಟು ಇಡೀ ಒಂದು ಕಾನ್ಸೆಪ್ಟನ್ನೇ, ಇಡೀ ಒಂದು ಏನು ತನಿಖೆ ನಡಿಬೇಕಾಗಿತ್ತು ತನಿಖೆ ದಿಕ್ಕು ತಪ್ಪಿಸಿ ಇವರು ಧರ್ಮಸ್ಥಳದ ಒಂದು ಕುಟುಂಬ ಏನಿದೆ ಅದನ್ನ ಕಾಪಾಡಬೇಕು ಅಂತ ನಿಂತಿದ್ದಾರೆ ಅಷ್ಟೇ. ಅನ್ಯಾಯ ಈಚೆ ಬರದೇ ಹೋದ್ರು ಪರವಾಗಿ, ಯಾರಿಗೆ ಅನ್ಯಾಯ ಆಗಿದೆ ಈಚೆ ಬರದೇ ಹೋದ್ರು ಪರವಾಗಿಲ್ಲ, ಹಿಂಗೆ ನಿಂತಿದ್ದಾರೆ ಅಷ್ಟೇ. ಓಕೆ, ಆರ್ ಅಶೋಕ್ ಅವ್ರು ಹೇಳ್ತಾರೆ, ಮುಸುಕುದಾರಿಯನ್ನ ಯಾಕೆ ಮುಖ ಮುಚ್ಕೊಂಡಿದ್ದೀರಾ, ಅದನ್ನ ರಿವೀಲ್ ಮಾಡಿ, ಅಥವಾ ಆತನ ಹೆಸರನ್ನ ರಿವೀಲ್ ಮಾಡಿ
ಆಮೇಲೆ ಈಗ ಧರ್ಮಸ್ಥಳದ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಿದಾರೋ ಈ ಪ್ರಕರಣವನ್ನ NIA ತನಿಖೆಗೆ ವಹಿಸ್ಬೇಕು ಅಂತ ಹೇಳಿದ್ದಾರೆ. ಆಕ್ಚುಲಿ ಅವ್ರು ಹೇಳಿರೋದು ಒಂದ್ ಕಡೆ ಹೌದು ಅಂತ ಅನ್ಸುತ್ತೆ. ಆರ್ ಅಶೋಕ್ ಅವ್ರು ಹೇಳಿದ್ರು ಏನಂತಂದ್ರೆ ಭೀಮಾ ಅನ್ನೋ ಒಬ್ಬ ವ್ಯಕ್ತಿ ಮಾತ್ರ ಮುಸ್ಕ್ ಹಾಕೊಂಡ್ ಬಂದಿರೋದು. ಈಗ ಆಲ್ರೆಡಿ ಜಯಂತಿ ಅಂತ ಏನೇನ್ 2-3 ಜನ ಬಂದಿದ್ರು, ಅವ್ರು ಯಾರು ಸಹ ಮುಖ ಮುಚ್ಕೊಂಡಾಗ್ಲಿ ಅಥವಾ ಅವ್ರ ಹೆಸರನ್ನ ರಿವೀಲ್ ಮಾಡದೇ ಇರೋದಿಲ್ಲ, ಎಲ್ಲರೂ ಸಹ ರಿವೀಲ್ ಮಾಡಿದ್ದಾರೆ. ಭೀಮನಿಗೆ ಮಾತ್ರ ಯಾಕೆ ಮುಖ ಮುಚ್ಕೊಳ್ಳೋದಾಗಿರ್ಬೋದು ಅಥವಾ ಹೆಸರನ್ನ ರಿವೀಲ್ ಮಾಡದೇ ಇರೋದು, ಅದ್ ಮಾತ್ರ ಭೀಮನಿಗೆ ಮಾತ್ರ ಯಾಕೆ ಹಾಗೆ? ನೋಡಿ, ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು, ಅವ್ರಿಗೆ ಕಾನೂನು ಗೊತ್ತಿರುತ್ತೆ, ಮತ್ತು ಈ ಥರ ಒಂದು ಸಂದರ್ಭದಲ್ಲಿ ತನಿಖೆ ಹೇಗೆ ನಡಿಬೇಕು ಅನ್ನೋದು ಗೊತ್ತಿರುತ್ತೆ. ಆದರೂ ಈ ರೀತಿ ಬಾಲಿಶವಾಗಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಅಗೇನ್ ಈ ಪ್ರತಿಯೊಬ್ಬರು ಮಾತಲ್ಲೂ ಅವ್ರ ಉದ್ದೇಶ ಏನು ಅಂತ ಅತ್ಯಂತ ಸ್ಪಷ್ಟವಾಗಿ ಜನಕ್ಕೆ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ, ಬೇರೆ ಸಾಕ್ಷಿದಾರರು ಬರ್ತಾ ಇದ್ದಾರಲ್ಲ ಮುಂದಕ್ಕೆ, ಜಯಂತ್ ಟಿಯಿಂದ ಹಿಡಿದು ಇನ್ನೊಂದಿಬ್ರು 3 ಜನ ಅವ್ರ ಮುಖ ತೋರಿಸ್ತಾ ಇದ್ದಾರೆ, ನೇರವಾಗಿ ಬರ್ತಾ ಇದ್ದಾರೆ. ಇವನೊಬ್ಬನಿಗೆ ಯಾಕೆ ಮಾತ್ರ ಮುಸುಕು ಅನ್ನೋ ಪ್ರಶ್ನೆನ ಎತ್ತಾ ಇದ್ದಾರಲ್ಲ ಅಶೋಕ್ ಅವರು, ಇದಷ್ಟು ಬಾಲಿಶವಾದ ಪ್ರಶ್ನೆ. ನೀವೇ ಯೋಚನೆ ಮಾಡಿ. ಈಗ ಜಯಂತ್ ಟಿ ಆಗಿರ್ಬೋದು, ಇನ್ನು ಏನು ಹೇಳ್ತಾ ಇದ್ದಾರೆ ಅವರು, ಶವ ಊತಾಕಿದ್ದು ನಾವು ನೋಡಿದ್ದೀವಿ, ನಾವು ನೋಡಿದ್ದೀವಿ, ಊತಾಕಿದ್ದನ್ನು ತೋರಿಸ್ತೀವಿ ಅಂತ ಹೇಳಿದ್ದಾರೆ ಅಲ್ವಾ. ಅಲ್ಲಿ ಇನ್ನೂ ಒಂದು ಗಮನಿಸಬೇಕು ನೀವು. ಜಯಂತ್ ಹೇಳುವಾಗ ಕೆಲವರು ಪತ್ರಕರ್ತರು ಪ್ರಶ್ನೆ ಕೇಳಿದ್ದಾರೆ ಜಯಂತ್ ಅವ್ರನ್ನ, ನೀವೀಗ ಯಾಕೆ ಮುಂದೆ ಬಂದ್ರಿ, ಮೊದಲೇ ಯಾಕೆ ಬರಲಿಲ್ಲ ಮುಂದೆ ಅಂತ. ಆಗ ಜಯಂತ್ ಹೇಳಿದ್ದಾರೆ, ಇಲ್ಲಿ ಮುಂದೆ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ ಅಂತ ಹೆದರಿಕೆಯ ವಾತಾವರಣ ಇತ್ತು. ಯಾಕೆಂದ್ರೆ ಅದು ಅವ್ರು ಹೇಳಿದ್ದು ಅತ್ಯಂತ ಸಹಜ ಅಲ್ವಾ. ಈಗ ಪದ್ಮಾವಲಿ ಪ್ರಕರಣ, ಸೌಜನ್ಯ ಪ್ರಕರಣ ಆಗಿರ್ಬೋದು, ಅಲ್ಲಿ ನೋಡಿದಾಗ ಹಂಗೆ ಅನ್ನಿಸ್ತದೆ. ಹೆದರಿಕೆಯ ವಾತಾವರಣ ಇತ್ತು. ಮುಂದೆ ಬಂದು ನಾನು ಈ ಥರ ವಿಷಯ ಹೇಳ್ಬಿಟ್ಟು ನಾನು ಉಳಿತೀನ ಅಥವಾ ತನಿಖೆ ಆಗುತ್ತಾ ಅಂತ ಗ್ಯಾರಂಟಿ ಇರಲಿಲ್ಲ. ಯಾಕೆಂದರೆ ತನಿಖೆಗಳೇ ಆಗಿಲ್ಲ. ಪೊಲೀಸ್ನವರು ಎಷ್ಟು ತನಿಖೆಗಳನ್ನೇ ಮಾಡದೆ ಮುಚ್ಚಾಕಿರೋದು ನಮಗೆಲ್ಲ ಗೊತ್ತಿದೆ, ವಿಷಯಗಳು ಮುಂದೆ ಇದೆ. ಆಗ ಅವ್ರು ಹೇಳಿದ್ದೇನು ಜಯಂತು, ಈಗ SIT ಬಂದಿದ್ದಿಲ್ಲ, ನನಗೊಂದು ಕಾನ್ಫಿಡೆನ್ಸ್ ಬಂತು, ಸರಿಯಾಗಿ ತನಿಖೆ ಆಗುತ್ತೆ ಅಂತ ಹೇಳ್ಬಿಟ್ಟು ಧೈರ್ಯನೂ ಬಂತು, ಹಂಗಾಗಿ ಈಗ ಬಂದು ಹೇಳ್ತಾ ಇದ್ದೀನಿ ಅಂತ ಜಯಂತ್ ಹೇಳ್ತಾರೆ. ಅವ್ರು ಯಾರು, ನಾವು ಊತಾಕಿದ್ದೀವಿ ಅಂತ ಹೇಳ್ತಿಲ್ಲ, ಊತಾಕಿರೋದು ನೋಡಿದ್ದೀವಿ, ತೋರಿಸ್ತೀವಿ ಅಂತ ಹೇಳ್ತಾ ಇರೋದು. ಈ ಮುಸುಕುದಾರಿ ಭೀಮನ ವಿಷಯಕ್ಕೆ ಬಂದರೆ, ಈತ ಸ್ವತಃ ಶವಗಳನ್ನ ಊತಾಕಿರುವವನು ಅಲ್ವಾ. ಮತ್ತೆ ಆ ಶವಗಳನ್ನ ಈಚೆ ತೆಗೆದಾಗ ಒಂದೆರಡು ಕಡೆ ಸಿಕ್ಕಿದೆ, ಇನ್ನು ಕೆಲವು ಕಡೆ ಸಿಕ್ಕಿದಾಗ ಅದ್ರಲ್ಲಿ ಒಂದೇ ಒಂದು ಅನಧಿಕೃತವಾದ ಬಾಡಿ ಅಂತ ಇದ್ರೂ ಕೂಡ, ಕಳೆ ಬರ ಇದ್ರೂ ಕೂಡ ಇವನಿಗೂ ಶಿಕ್ಷೆ ಆಗುತ್ತೆ. ಆ ಒಂದು ಏನು ಆ ಒಂದು ಕ್ರೈಮ್ ಏನ್ ನಡೆದಿದೆ ಅದ್ರಲ್ಲಿ ಇವನು ಮುಚ್ಚಾಕ್ಲಿಕ್ಕೆ ಪಾರ್ಟ್ ಅಂತ ಇವನಿಗೂ ಶಿಕ್ಷೆ ಆಗುತ್ತೆ. ಅದರಲ್ಲೂ ಮತ್ತೆ ಇಂಡಿಯಾ ಟುಡೇ ಅವರು ಇಂಟರ್ವ್ಯೂ ಮಾಡಿದಾಗ ಅದರಲ್ಲಿ ಭೀಮಾ ಹೇಳಿದಾನೆ, ಇಲ್ಲ ನನ್ನ ಜೊತೆ ಒಂದು 2-3 ಜನ 5-6 ಜನ ನಾವ್ ಇರ್ತಿದ್ವಿ ಅಂತ ಅವ್ರ ಹೆಸರನ್ನು ಹೇಳಕ್ ಹೋದಾಗ ಅವರು ಇಂಟರ್ವ್ಯೂ ಮಾಡ್ತಾರೋ ಬೇಡ ಅಂತ ಹೇಳಿದ್ದಾರೆ. ಅಂದ್ರೆ ಇದು ತನಿಖೆ ನಡಿಬೇಕಾದ ರೀತಿ. ಇದು ಗೊತ್ತಿಲ್ವಾ ಅಶೋಕ್ಗೆ? ಮತ್ತೆ ಇನ್ನೂ ಒಂದಿದೆ, ಭೀಮನ ಮುಖನೇ ತೋರಿಸಿಲ್ಲ ಅಲ್ವಾ. ಮುಖ ತೋರಿಸಿಲ್ದೇ ಇದ್ದಾಗಲೂ ಈ ಭೀಮ ಬಂದು ನಾನು ಶವಗಳ ಊತಿಟ್ಟಿದ್ದೀನಿ ಅಂತೇಳಿ ಆಮೇಲೆ ತನಿಖೆ ಶುರುವಾದಾಗ ಇನ್ನೊಂದು ಬೆಳವಣಿಗೆ ಗಮನಿಸಿದ್ದೀರಾ ನೀವು? ಗ್ರಾಮ ಪಂಚಾಯತ್ ಅವರು ಬರ್ತಾರೆ ಇದ್ದಕ್ಕಿದ್ದಂಗೆ ಏನಂತ ಹೇಳ್ತಾರೆ, ಅಯ್ಯೋ ನಾವು ಇಲ್ಲಿ ಅನಾಥ ಶವಗಳನ್ನ ನಾವೇ ಊತಾಕ್ಸಿದೀವಿ ಅಧಿಕೃತವಾಗಿ ಅಂತ ಹೇಳ್ತಾರೆ. ಆಮೇಲೆ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅಂತ ಅವ್ರೇನು ಹೇಳ್ತಾರೆ ಒಂದು TV ಇಂಟರ್ವ್ಯೂನಲ್ಲಿ, ಆ ಜಾಗದಲ್ಲಿ ನಾನು 20 ಶವಗಳನ್ನ ಅಲ್ಲೇ ಪೋಸ್ಟ್ ಮಾಡಿ ಅಲ್ಲೇ ಊತಾಕ್ಬಿಟ್ಟಿದ್ದಾರೆ, ಇನ್ನೊಂದು ಜಾಗದಲ್ಲಿ 70 ಶವಗಳನ್ನ ನಾನೇ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಲ್ಲೇ ಊತಾಕಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಿರ್ಬೋದು ಆ ಜಾಗದಲ್ಲಿ, ಓಕೆ, ಆ ಜಾಗಕ್ಕೆ ಬಂದು ಮಾಡ್ಬಿಟ್ಟಿರ್ಬೋದು. ಆದರೆ 70 ಶವಗಳು ಒಂದೇ ಜಾಗದಲ್ಲಿ ಬಿದ್ದಿದ್ವಾ? ಒಂದು ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಪೊಲೀಸ್ನವರು ಅದನ್ನು ಸ್ವಲ್ಪ ಒಂದು ವಾರನೋ ಏನೋ ಇಟ್ಟು, ಅದು ಇಂಥ ಗೋಧಿ ಮೈ ಬಣ್ಣನೋ ಇಂಥ ಮೈ ಬಣ್ಣನೋ ಆಮೇಲೆ ಇಂಥ ಬಟ್ಟೆ ಹಾಕಿದ್ರು, ಹಂಗ ಯಾರು ವಾರಸದಾರಿದ್ರೆ ಬನ್ನಿ ಅಂತ ಪ್ರಕಟಣೆ ಕೊಡ್ಬೇಕಲ್ವ, ಅದೇನು ಆಗದೆ ಇವ್ರು ಪೋಸ್ಟ್ ಮಾರ್ಟಮ್ ಮಾಡಿದ ತಕ್ಷಣ ಊತಾಕ್ಬಿಡ್ತಾರ? ಇರಲಿ, ಇವರೆಲ್ಲ ಹೇಳಿದ ಉದ್ದೇಶ ಏನನ್ಸುತ್ತೆ ಅಂದರೆ, ಭೀಮಾ ಜಾಗಗಳನ್ನ ತೋರಿಸಿದಾಗ ಎಲ್ಲಾದರೂ ಮೂಳೆಗಳು ಸಿಕ್ಕಿದ್ರೆ ಅದು ಆ ಥರದ್ದು ಯಾವುದೂ ಕ್ರೈಮ್ ಆಗಿದ್ದು ಶವಗಳಲ್ಲ, ನಾವೇ ಅಧಿಕೃತವಾಗಿ ಅಸಹಜ ಅನಾಥ ಶವಗಳನ್ನ ಊತಾಕಿದ್ದು ಅಂತ ಮೆಸೇಜ್ ಹೋಗ್ಲಿ ಅನ್ನೋ ಕಾರಣಕ್ಕೆ ಇಷ್ಟು ದಿನ ಸುಮ್ಮನೆ ಇದ್ದವರು ಈಗ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಥರ ವಾತಾವರಣ ಇದೆ. ಹಿಂಗ್ ವಾತಾವರಣ ಇರುವಾಗ ನೀವೇ ಯೋಚನೆ ಮಾಡಿ, ಭೀಮನ ಮುಖ ತೋರಿಸ್ಬಿಟ್ಟಿದ್ದಿದ್ರೆ ಇನ್ನೇನೇನು ಕತೆ ಕಟ್ತಿದ್ರು. ಒಬ್ರೇನು ಹೇಳ್ತಾರೆ, ಮಾಜಿ ಉಪಾಧ್ಯಕ್ಷರು ಯಾರೋ, ಅವನು ಪೋಸ್ಟ್ ಮಾರ್ಟಮ್ ಆಗಿದ್ದ ಶವಗಳ ಮೇಲೆ ಚಿನ್ನಾಭರಣ ಕದ್ದಿತಿದ್ದ ಅಂತ. ಪೋಸ್ಟ್ ಮಾರ್ಟಮ್ ಮಾಡಿರೋ ಶವದ ಮೇಲೆ ಚಿನ್ನಾಭರಣ ಇರುತ್ತಾ? ಇದು ಹೆಂಗಾಯ್ತು ಅಂತಂದ್ರೆ, ಗಂಡಸರಿಗೆ ಗರ್ಭಕೋಶದ ಕ್ಯಾನ್ಸರ್ ಬಂದಂಗ. ಇರ್ಲಿ, ನೆಕ್ಸ್ಟ್ ಕ್ವಶನ್ ಸರ್. ಆಗಸ್ಟ್ 17 ಅಂದ್ರೆ ನಾಳೆ ಬಿಜೆಪಿ ಶಾಸಕರೆಲ್ಲರೂ ಸೇರ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತೀವಿ, ಈಗಾಗಲೇ ಗುಂಡಿ ಅಗಿಯೋ ಹುಚ್ಚಾಟವನ್ನ ಬಂದ್ ಮಾಡಿ ಅನಾಮಿಕನ್ ಬಗ್ಗೆ ತನಿಖೆ ಮಾಡಿ ಅಂತ ವಿಜಯೇಂದ್ರ ಅವ್ರು ಹೇಳಿದ್ದಾರೆ, ಬಿಜೆಪಿ ರಾಜ್ಯಾಧ್ಯಕ್ಷರು.
ಸೊ ಈ ಬಗ್ಗೆ ಏನ್ ಹೇಳ್ತೀರಾ? ಜೊತೆಗೆ ಇನ್ನೂ ಒಂದೇನಂದ್ರೆ ಈಗಾಗಲೇ ಇವತ್ತು ಏನೋ ಹೊರಟಿರ್ಬೇಕು, ಇವತ್ತು ಹೊರಟಿದ್ದಾರೆ, ಸಾರಿ 500 ಜನ ಕಾರ್ಯಕರ್ತರು ಕಾರ್ ತಗೊಂಡು ಹೋಗಿದ್ದಾರೆ, 500 ಕಾರ್ಗಳಲ್ಲಿ. ಇವರಿಗೆ ಬಿಜೆಪಿ ಅವರಿಗೆ ಒಂದು ನಿಜಕ್ಕೂ ನಾಡಿನ ಬಗ್ಗೆ, ನಾಡಿನ ಹೆಣ್ಮಕ್ಳ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ನಿಜವಾದ ಕಳಕಳಿ ಇದ್ದಿದ್ರೆ, ಕಾಳಜಿ ಇದ್ದಿದ್ರೆ ಇವ್ರು ಈ ಥರ ಮಾಡ್ತಾ ಇರಲಿಲ್ಲ. ಕಡೆಗೆ ಧರ್ಮಸ್ಥಳದ ಬಗ್ಗೆ ಗೌರವ ಇದ್ದಿದ್ರೆ ಇವ್ರಿಗಿರೋ ಧರ್ಮಸ್ಥಳದ ಬಗ್ಗೆ, ಮಂಜುನಾಥನ ಬಗ್ಗೆ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಗೌರವ ಭಕ್ತಿ ಅಲ್ಲ. ಇವ್ರಿಗಿರೋದು ಆ ಧರ್ಮಸ್ಥಳದಲ್ಲಿ ಒಂದು ಕುಟುಂಬ ಇದೆ, ಆ ಕುಟುಂಬವನ್ನು ಕಾಪಾಡ್ಕೋಬೇಕು ಅನ್ನೋದು ಇವರ ಕಾಳಜಿ ಅಂತ ಇದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ನೋಡಿ, ಗುಂಡಿಯಾಗ ಉಚ್ಚಾಟ ಬಂದ್ ಮಾಡಿ ಅಂತ ಯಾಕೆ ಹೇಳ್ತಾರೆ? ವಿಜಯೇಂದ್ರ ಆಗಲಿ ಈ ಥರ ಎಲ್ಲ ಬಿಜೆಪಿಯವರು ಮೊನ್ನೆ ವಿಧಾನಸಭೆಯಲ್ಲೂ ಅದೇ ಹೇಳಿದ್ದು. ಈಗ ಇಷ್ಟು ಗುಂಡಿ ಅಗ್ದಾಗಿದೆ, ಇನ್ನೊಂದು 10 ದಿನ ತನಿಖೆ ಮಾಡಿಬಿಟ್ರೆ ಇವರ ಅಪ್ಪನ ಮನೆ ಗಂಟೇನು ಹೋಗುತ್ತೆ? ಏನಾಗುತ್ತೆ? ಇನ್ನೊಂದು 10 ಕಡೆ ತೋರ್ಸಿದ ಕಡೆ ಮಾಡಿದ್ರೆ ಇನ್ಯಾರ ಬಂದಿದ್ದಾರ ನಾವು ನೋಡಿದ್ದೀವಿ ಅಂತ ಅದನ್ನು ಮಾಡಿದ್ರೆ ಏನಾಗುತ್ತೆ? ಆಗ ಎಲ್ಲಾದರೂ ಸಿಕ್ಕಿದ್ರೆ ಅದ್ರ ಬಗ್ಗೆ ತನಿಖೆ ಆಗುತ್ತೆ. ತನಿಖೆ ಕರೆಕ್ಟಾಗಿ ಆದ್ರೆ ಏನಾಗ್ತದೆ? ಆಗ ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಒಳ್ಳೇದು ಅಲ್ವಾ? ತನಿಖೆಯಾಗಿ ಏನೂ ಇಲ್ಲ ಅಂತ ಬಂದರೆ ಧರ್ಮಸ್ಥಳಕ್ಕೆ ಏನು ಇದರಿಂದ ಏನೋ ಒಂದು ಕಳಂಕ ಬಂದು ಅದು ಹೋಗುತ್ತೆ. ಆಗ ಆತನಿಗೆ ಯಾರು ಬಂದು ನಂಗೆ ಶವ ಊತಿದ್ದೀನಿ ತೋರಿಸ್ತಾನೆ, ಅವನಿಗೂ ಅದಕ್ಕೆ ಸಂಬಂಧಪಟ್ಟಿದ್ದು ಏನು ಈ ಥರ ಸುಳ್ಳು ಸುದ್ದಿ ಅಂತ ಆದರೆ, ಅದು ಕಂಪ್ಲೀಟ್ ಸುಳ್ಳು ಅಂತ ಆದರೆ ಈಗ ತನಿಖೆ ಮಾಡ್ತಾ ಇದ್ದಾರೆ. ಈಗ ತನಿಖೆ ಮಾಡ್ತಾ ಇರೋರು ಅತ್ಯಂತ ಸಮರ್ಥ ಪೊಲೀಸ್ ಆಫೀಸರ್ಸು ಅಲ್ವಾ? ಅವ್ರಿಗೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಇದನ್ನು ಅವನು ಸುಳ್ಳು ಹೇಳಿದಾನ ಅಥವಾ ಯಾವ್ದಾದ್ರು ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಬಂದಿದ್ನ ಅನ್ನೋದು ಗೊತ್ತಾಗುತ್ತೆ, ನಿಜ ಹೇಳಿದ್ನ ಅಂತ ಗೊತ್ತಾಗುತ್ತೆ. ಆಗ ತನಿಖೆಯಿಂದ ಸಂಪೂರ್ಣ ಸತ್ಯ ಈಚೆ ಬರೋದು ಧರ್ಮಸ್ಥಳಕ್ಕೆ ಒಳ್ಳೇದು. ಆ್ಯಕ್ಚುಲಿ ಇವರೆಲ್ಲ ಮಾಡ್ತಾ ಇರೋದೇನು ಅಂದರೆ, ಇವ್ರು ಮಾಡ್ತಾ ಇರೋದು ಏನು ತೋರಿಸುತ್ತೆ ಅಂತಂದರೆ ಇವ್ರಿಗೆ ಸೊ ಒಂದು ಪಾಯಿಂಟ್ ಅನ್ಸುತ್ತೆ ಇದರಲ್ಲಿ. ಇವರೆಲ್ಲ ಇದ್ದಾರಲ್ಲ, ಈ ವಿಜಯೇಂದ್ರನೋ, ಅಶೋಕೋ, ಸುನಿಲ್ ಕುಮಾರೋ, ಸುರೇಶ್ ಕುಮಾರೋ, ಈಶ್ವರಪ್ಪ, ಇವರ್ಯಾರು ತನಿಖೆ ನಿಲ್ಲಿಸ್ಬಿಡಿ, ಗುಂಡಿ ಇನ್ನೆಷ್ಟು ಅಗಸ್ತೀರಾ, ಬಾಹುಬಲಿ ತನಕ ಅಗಿಯಕ್ಕೆ ಹೋಗಿದ್ದೀರಾ, ನಿಮ್ಮ ಧರ್ಮಸ್ಥಳ ಮಂಜುನಾಥ ನೋಡ್ಕೊಳ್ತಾನೆ, ನೀವೆಲ್ಲೋ ಕ್ಷಮೆ ಕೇಳಬೇಕು, ಒಟ್ನಲ್ಲಿ ತನಿಖೆ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರಲ್ಲ, ಇವ್ರಿಗೆ ಎಲ್ಲೋ ಆತಂಕ ಇರಬೇಕು ಅನ್ಸುತ್ತೆ. ಯಾಕಂದ್ರೆ ತನಿಖೆ ಮುಂದುವರ್ಸಿದ್ರೆ ಎಲ್ಲರೂ ಒಂದು ಕಡೆ ಮುಳೆ ಸಿಕ್ಬಿಟ್ರೆ ಅನ್ನೋ ಆತಂಕ ಇವ್ರಿಗೆ ಇರಂಗೆ ಕಾಣಿಸ್ತದೆ. ಇವ್ರನ್ನ ಮೊದಲು ತನಿಖೆಗೆ ಒಳಪಡಿಸ್ಬೇಕು ಆ್ಯಕ್ಚುಲಿ. ಓಕೆ, ಇವತ್ತು ಬೆಳಿಗ್ಗೆ ಬಿಜೆಪಿಯವರು ಒಂದು ಟ್ವೀಟ್ ಮಾಡಿದ್ದಾರೆ ಸರ್, ಅದನ್ನ ಹೇಳ್ಬಿಡ್ತೆ. ಧರ್ಮಸ್ಥಳ ವಿಚಾರದಲ್ಲಿ SIT ತನಿಖೆ ಅಗತ್ಯ ಇಲ್ಲ ಅಂತ ಪ್ರತಿಪಾದಿಸಿದಂತ ದುರ್ಬಲ CM ಸಿದ್ದರಾಮಯ್ಯನವರು ಏಕಾಏಕಿ ನಗರ ನಕ್ಸಲರು, ಇದನ್ನ ನಾನು ಮೆನ್ಷನ್ ಮಾಡ್ತಾ ಹೈಲೈಟ್ ಮಾಡ್ತಾ ದಯವಿಟ್ಟು, ನಗರ ನಕ್ಸಲರು, ಕಮ್ಯುನಿಸ್ಟರು ಹಾಗೂ ಸಮಾಜಘಾತುಕರ ಒತ್ತಡಕ್ಕೆ ಮಣಿದು SIT ತನಿಖೆ ಆದೇಶಿಸಿದ್ರು ಸಿಕ್ಕಿದ್ದು ಲೊಳಲೊಟ್ಟೆ. ಸೊ ವೀಕ್ CM ಸಿದ್ದರಾಮಯ್ಯನವರೇ SITಗೆ ತನಿಖೆಗೆ ಒತ್ತಡ ಹೇರಿರೋರು ಯಾರು? ಏಕಾಏಕಿ ಉಲ್ಟಾ ಹೊಡೆದು SITಗೆ ವಹಿಸಿದ್ಯಾಕೆ? ಯಾರ ಕೈಗೊಂಬೆಯಂತೆ ಆಡಳಿತವನ್ನ ನಡೆಸ್ತಿದ್ದೀರಾ? ಸ್ಪಷ್ಟಪಡಿಸ್ತೀರಾ ಅಂತ ಬಿಜೆಪಿಯವರು ತಮ್ಮ ಅಕೌಂಟ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ನನಗೆ ಒಂದಂತಂದ್ರೆ, ಕಮ್ಯುನಿಸ್ಟರು ಅಂತಂದ್ರೆ ಓಕೆ, ಇಲ್ಲಿ ನಗರ ನಕ್ಸಲರು, ಸಮಾಜಘಾತುಕರು ಅಂತಂದ್ರೆ ಯಾರು? ಅದನ್ನ ಬಿಜೆಪಿಯವ್ರನ್ನ ಕೇಳಬೇಕು, ಹೆಸರು ಹೇಳಿ ಅಂತ ಹೇಳ್ಬಿಟ್ಟಂತ. ಬಿಜೆಪಿಯವರು ಒಂದು ವಿಷಯ ನೀವು ಗಮನಿಸಿರ್ಬೋದು, ಈ ಥರ ಯಾವುದೇ ಅವ್ರು ಉತ್ತರ ಕೊಡೋಕ್ಕಾಗದೇ ಇರೋವಂಥ ಯಾವುದೇ ಪ್ರಶ್ನೆ ಅವ್ರ ಮುಂದೆ ಬಂದಾಗ್ಲೂ, ಅಥವಾ ಇನ್ನೊಬ್ಬರನ್ನ ರಿಡಿಕ್ಯೂಲ್ ಮಾಡಬೇಕು ಅಂದಾಗ್ಲೂ, ಅಥವಾ ಇಡೀ ವಿಷಯ ಡೈವರ್ಟ್ ಮಾಡಬೇಕು ಅಂದಾಗ್ಲೂ ಅವ್ರು ಬಳಸೋದು ಒಂದು ಮುಸ್ಲಿಮು, ಇನ್ನೊಂದು ನಗರ ನಕ್ಸಲರು, ಇನ್ನೊಂದು ಕಮ್ಯುನಿಸ್ಟರು ಅಂತ ಬಳಸ್ತಾರೆ. ಸೊ ಅವ್ರನ್ನೇ ಕೇಳಬೇಕು, ನಗರ ನಕ್ಸಲರು ಅಂದರೆ ಯಾರಪ್ಪ ಅಂತ. ಉದಾಹರಣೆಗೆ ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ಮಾಡಿ ಅಂತ ಕೇಳ್ತಾನೆ ಇದ್ರು. ಸ್ವತಃ ಮೋದಿ ಜಾತಿ ಗಣತಿ ಮಾಡಿ ಅಂತ ಕೇಳ್ತಾ ಇರೋರು ನಗರ ನಕ್ಸಲರು ಅಂತ ಹೇಳಿದ್ರು ಸ್ವತಃ ಮೋದಿ. ಈಗೇನು ಮಾಡಿದ್ದಾರೆ? ಜಾತಿ ಗಣತಿ ಮಾಡ್ತೀವಿ ಅಂತ ಮೋದಿ ಸರ್ಕಾರನೇ ಮುಂದೆ ಬಂದಿದೆ. ಸೊ ಅಂದರೆ ಅಕಸ್ಮಾತ್ ನಗರ ನಕ್ಸಲರು ಅಂತ ಯಾರು ಕೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ರು ಇವರು ಮೋದಿಯವರು, ಅವ್ರು ಕೇಳಿ ಸರಿ ಅಂತ ಆಯ್ತಲ್ಲ ಅಲ್ವಾ? ಸರಿ ಒಳ್ಳೇದಕ್ಕೆ ಕೆಲಸ ಮಾಡ್ತಾ ಒಳ್ಳೆ ವಿಷಯ ಕೇಳ್ತಾ ಇದ್ರು ಅಂತ ಆಗ್ತದಲ್ಲ. ಈಗ ನೀವೇ ಗಮನಿಸಿ, ಇವರೇನು ಹೇಳ್ತಾ ಇದ್ದಾರೆ? ತನಿಖೆಗೆ ಆಗ್ರಹ ಪಡಿಸಿದ್ದು ನಗರ ನಕ್ಸಲರು, ಕಮ್ಯುನಿಸ್ಟರು, ಸಮಾಜಘಾತಕರ ಒತ್ತಡಕ್ಕೆ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಇವ್ರು ಹೇಳ್ತಾ ರೀತಿ ಹೆಂಗಿದೆ ಅಂದ್ರೆ, ಕನ್ನಡ ನಾಡಿನ ಬಹುತೇಕ ಕನ್ನಡಿಗರು ಸಮಾಜಘಾತರಾಗ್ಬಿಡ್ತದೆ. ಯಾಕೆಂದ್ರೆ ನಿಮಗೆ ಗೊತ್ತಿದೆ, ಈ ತನಿಖೆ ಆಗಬೇಕು ಅಂತ ಒತ್ತಡ ಬಂದಿದ್ದು ಇಡೀ ನಾಡಿನ ಜನರಿಂದ. ಯಾಕೆಂದ್ರೆ ಸೌಜನ್ಯಗಳಿಗೆ ಆಗಿದ್ದ ಅನ್ಯಾಯಕ್ಕೆ ಮಿಡಿದಿದೆಯಲ್ಲ, ಇಡೀ ಕರ್ನಾಟಕ ರಾಜ್ಯ ಕನ್ನಡ ಜನತೆ ಯಾವತ್ತೂ ನೋಡಿರಲಿಲ್ಲ, ಅಷ್ಟು ಇವತ್ತು ಮಿಡಿತಾ ಇದೆ. ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತ. ಅಲ್ಲಾಗಿರೋ ಅನ್ಯಾಯ ಏನು ಅಂತ ಜನರಿಗೆ ಅದು ಸೆನ್ಸ್ ಆಗಿದೆ, ಮನವರಿಕೆ ಆಗಿದೆ. ಹಾಗಾಗಿನೇ ಇಡೀ ಜನರ ಒತ್ತಡ ಇತ್ತು, ಸಾವಿರಾರು ಜನರ ಒತ್ತಡ ಇತ್ತು. ಮತ್ತು ನಾವು ಗಮನಿಸಿದ್ದೀವಿ, 2023ರಲ್ಲಿ ಸೌಜನ್ಯ ಕೊಲೆ ಮಾಡಿದ್ದು ಸಂತೋಷ್ ರಾವ್ ಅಲ್ಲ ಅಂತ ಯಾವಾಗ ಕೋರ್ಟ್ ತೀರ್ಪು ಬಂತು, ಆಗ ನಿಜವಾದ ಅಪರಾಧಿಗಳನ್ನ ಹಿಡೀರಿ, ಅವ್ರನ್ನ ತಪ್ಪಿಸ್ಕೊಳ್ಳೋಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಧರ್ಮಸ್ಥಳದ ಸುತ್ತಮುತ್ತ ದೊಡ್ಡ ಪ್ರತಿಭಟನೆಗಳು ನಡೆದವು. ಎಲ್ಲಿ ಉಜಿರಲ್ಲಿರ್ಬೋದು, ಬೆಳ್ತಂಗಡಿ ಇರ್ಬೋದು, ಪುತ್ತೂರು ಇರ್ಬೋದು, ಸುಳ್ಯ ಇರ್ಬೋದು, ಎಲ್ಲ ಕಡೆನೂ ಜಸ್ಟ್ ಒಂದು ವಾಟ್ಸಪ್ ಮೆಸೇಜ್ ಹಾಕಿದ್ರೆ
ಸಾವಿರಾರು ಜನ ಸೇರ್ತಾ ಇದ್ರು, ಸೌಜನ್ಯಗಳಿಗೆ ನ್ಯಾಯ ಅಂತ. ಅದರಲ್ಲೂ ಅಲ್ಲಿ ಸೇರ್ತಾ ಇರ್ತಕ್ಕಂಥವರಲ್ಲಿ 70 to 80% ಹುಡುಗರುಗಳು ಇದೇ ಹಿಂದುತ್ವ ಕಾರ್ಯಕರ್ತರು, ಹಿಂದುತ್ವ BJP ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ, RSS ಜೊತೆ ಗುರುತಿಸ್ಕೊಂಡಿದ್ದ ಬಜರಂಗ ದಳ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಈ ರೀತಿಯ ಕಾರ್ಯಕರ್ತರುಗಳು. ಅವರು ಇದ್ಯಾವುದಕ್ಕೂ ಇವ್ರಿಗೆ ಮರಳಾಗ್ದೇನೆ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತ ಇದು ಮಾಡಿದ್ರು. ಅಂದರೆ ಅವರೆಲ್ಲ ಸಮಾಜಘಾತಕರ, ಇಡೀ ನಾಡಿನ ಬಹುತೇಕ ಮಂದಿ ಸಮಾಜಘಾತಕರ ಇವ್ರು ಹೇಳ್ತಾ ಇರೋದು. ಅಂದರೆ ಎಷ್ಟು ಇವರು ಇಡೀ ಕನ್ನಡ ನಾಡಿಗೆ ಅಪಮಾನ ಮಾಡ್ತಾ ಇದ್ದಾರೆ. BJPಯವರು ಈ SIT ತನಿಖೆ ಮಾಡಿ ಅಂತ ಕೇಳಿದವರು ನಗರ ನಕ್ಸಲರು, ಸಮಾಜಘಾತಕರು ಅಂತ ಹೇಳೋದ್ರ ಮೂಲಕ ಇಡೀ ಕನ್ನಡ ನಾಡಿಗೆ ಅಪಮಾನ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸಿದ್ದರಾಮಯ್ಯನವರು ನಿಜಕ್ಕೂ ಅವ್ರಿಗೆ ಇದ್ರ ಬಗ್ಗೆ ಮತ್ತಷ್ಟು ಸೀರಿಯಸ್ ಆಗಿ ತಗೊಂಡು ಇದನ್ನ ಇವ್ರ ಮೇಲೆ ಕ್ರಮ ತಗೋಬೇಕು. ಹೌದು, ಆಕ್ಚುಲಿ ಇಂಥ ಪದಬಳಕೆಗಳು ರಾಜಕೀಯ ವಲಯದಲ್ಲಿ ನಿಲ್ಬೇಕಾಗಿದೆ. ಇನ್ನು ಇಷ್ಟೋ ತನಕ ನಾವು ಬಿಜೆಪಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಕಾಂಗ್ರೆಸ್ ಬಗ್ಗೆ ಡಿಸ್ಕಸ್ ಮಾಡೋದಿದ್ರೆ, ಇತ್ತೀಚೆಗೆ ಮೊನ್ನೆ ತಾನೆ DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಧರ್ಮಸ್ಥಳದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ. ಆಮೇಲೆ 1.5-2 ತಿಂಗಳ ಹಿಂದೆ ಧರ್ಮಸ್ಥಳಕ್ಕೆ ಹೋದಾಗ ಧರ್ಮಸ್ಥಳದ ಪರವಾಗಿ ನಿಲ್ಲೋದಕ್ಕೆ ನನ್ನಂತ 100 DKಶಿಗಳು ಬರ್ತಾರೆ ಅಂತ ಹೇಳಿದ್ರು. ಸೊ ಒಂದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ, ಧರ್ಮಸ್ಥಳದ ವಿರುದ್ಧ ತನಿಖೆಗೆ ಅಥವಾ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋಕೆ ಇದೇ ಕಾಂಗ್ರೆಸ್ ಗೌರ್ಮೆಂಟ್ SIT ತನಿಖೆಗೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಇದೇ ಗೌರ್ಮೆಂಟ್ ನ ಪರವಾಗಿರುವಂತಹ ಒಬ್ಬ DCM ಉಪಮುಖ್ಯಮಂತ್ರಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ರೆ ಮುಂದೊಂದಿನ SIT ತನಿಖೆ ಏನಾದ್ರೂ ನ್ಯಾಯವತ್ತಾಗೆ ಆಯ್ತು. ಫಾರ್ ಎಕ್ಸಾಂಪಲ್ ಕೊಡ್ತೆ ಸರ್, SIT ತನಿಖೆ ನ್ಯಾಯವತ್ತಾಗೆ ಆಯ್ತು, ವೀರೇಂದ್ರ ಹೆಗ್ಡೆ ಅವರು ಅವರ ಕುಟುಂಬದವರಿಗೆ ಕ್ಲೀನ್ ಚಿಟ್ ಸಿಕ್ತು ಅಂತ ಅಂದ್ರೂ ಸಹ, ಕ್ಲೀನ್ ಚಿಟ್ ಸಿಕ್ತು ಅವರಿಗೆ SIT ತನಿಖೆ ಅಂತ, ಇಲ್ಲ ಅವ್ರ ತಪ್ಪು ಏನು ಇಲ್ಲ ಅಂತ ಆದ್ರೆ DCM ಈಗ ಕೊಟ್ಟಿರೋ ಸ್ಟೇಟ್ಮೆಂಟ್ ಇಂದ ಜನರಿಗೆ ಏನ್ ಮೆಸೇಜ್ ಹೋಗುತ್ತೆ? ಇಲ್ಲ, ಇಲ್ಲೇನೋ ಆಗಿದೆ ಅನ್ನೋ ಮೆಸೇಜ್ ಹೋಗುತ್ತೆ. ತುಂಬಾ ಮುಖ್ಯವಾದ ಪ್ರಶ್ನೆ ಇದು. ಇಲ್ಲಿ ತನಕ ನಾವು BJPಯವ್ರ ಬಗ್ಗೆ ಮಾತಾಡಿದ್ವಿ. ಕಾಂಗ್ರೆಸ್ ಅಲ್ಲೂ ಕೂಡ, ಅದು ಕಾಂಗ್ರೆಸ್ ಸರ್ಕಾರ ಇರುವಾಗ ಅದರಲ್ಲೂ DK ಶಿವಕುಮಾರ್ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಸರ್ಕಾರದ ಪರ ಅಲ್ಲ, ಸರ್ಕಾರದ ಭಾಗ. ಅವ್ರು ಮಾತಾಡಿದ್ರೆ ಹೆಚ್ಚು ಕಡಿಮೆ ಸರ್ಕಾರ ಮಾತಾಡ್ದಂಗೆನೆ ಅರ್ಥ. ಇದರ ಅರಿವಿಲ್ಲದೆ ತಾನು ತನಗೆ, ಈಗ DK ಶಿವಕುಮಾರ್ ಅವ್ರಿಗೆ ಪರ್ಸನಲ್ ಆಗಿ ಅವ್ರು ದೈವ ಭಕ್ತರು, ಅದು ಅವರ ಒಂದು ಸ್ವಂತ ವಿಚಾರ. ದೈವ ಭಕ್ತರಿದ್ದಾರೆ, ಈ ನಾಡಿನ ಬಹುತೇಕ ಮಂದಿ ದೈವ ಭಕ್ತರಿದ್ದಾರೆ. ಅದು ಅವ್ರ ಪರ್ಸ್ನಲ್ ನಂಬಿಕೆಗಳು, ಆ ದೈವ ಭಕ್ತಿ ಇರೋದನ್ನ ನಾವು ಗೌರವಿಸೋಣ, ಅದು ಬೇರೆ ವಿಷಯ. ಅಟ್ ದ ಸೇಮ್ ಟೈಮ್ DK ಶಿವಕುಮಾರ್ ಅವ್ರಿಗೆ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ವಿಶ್ವಾಸ ಇರಬಹುದು, ಆದರೆ ಅದು ಪರ್ಸನಲ್. ಅದನ್ನು ಇಲ್ಲಿಗೆ ತಂದು ಈ ಥರ ಗಂಟಾಕೋದಿದೆಯಲ್ಲ, ಕಂಪ್ಲೀಟ್ ತಪ್ಪು DK ಶಿವಕುಮಾರ್ ಅವ್ರು ಮಾಡ್ತಾ ಇರೋದು. ಉದಾಹರಣೆಗೆ ನೀವು ಹೇಳಿದ್ರಿ 2-3 ತಿಂಗಳಿಂದ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅಲ್ಲಿ ಇನ್ನೊಂದು ವಿಷಯ ನೀವು ಮಿಸ್ ಮಾಡಿದ್ರಿ. ಸೌಜನ್ಯ ಅವರ ತಾಯಿನೂ ಭೇಟಿ ಮಾಡ್ತಾರೆ DK ಶಿವಕುಮಾರ್. ಕನಿಷ್ಠ DK ಶಿವಕುಮಾರ್ ಸೌಜನ್ಯ ಬಗ್ಗೆ ಕಾಳಜಿ ಇದ್ದಿದ್ರೆ, ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಮನಸ್ಸೊಳಗಡೆ ಪ್ರಾಮಾಣಿಕವಾಗಿ ಇದ್ದಿದ್ರೆ ಅವ್ರ ತಾಯಿಗೆ ಏನು ಹೇಳ್ಬೋದಾಗಿತ್ತು? ಯಾರು ತಪ್ಪು ಮಾಡಿದಾರೋ ಅಫಿಷಿಯಲ್ಸು ಸಾಕ್ಷಿನಾಶ ಮಾಡಿ ಕ್ರಮ ತಗೋಬೇಕು ಅಂತ ಕೋರ್ಟ್ ಹೇಳಿದೆ. ಅದ್ರ ಬಗ್ಗೆ ಎಕ್ವಿಟಲ್ ಕಮಿಟಿ ಆಗಬೇಕು ಅಂತ ಸಹ ಕೋರ್ಟ್ ಹೇಳಿದೆ. ಆ ಕೋರ್ಟ್ ಹೇಳಿದೆ ಅದ್ರ ಪ್ರಕಾರ ನಾವು ತಗೊಳಕ್ಕೆ ನಾವು ಜರುಗಿಸ್ತೀವಿ, ಕ್ರಮ ತಗೊಳ್ತೀವಿ, ಅಷ್ಟರ ಮಟ್ಟಿಗಾದ್ರೂ ನಾವು ನ್ಯಾಯ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಮಾತನ್ನು ಹೇಳಬೇಕಾಗಿತ್ತು ಸೌಜನ್ಯ ಅವ್ರ ತಾಯಿಗೆ. ಆ ಮಾತಲ್ಲಿ ಹೇಳಿಲ್ಲ. ಅದಾದಮೇಲೆ ವೀರೇಂದ್ರ ಹೆಗಡೆ ಅವ್ರನ್ನ ಭೇಟಿ ಮಾಡಿದಾಗ ನನ್ನಂಥ 100 DK ಶಿವಕುಮಾರ್ಗಳು ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳ್ತಾರಲ್ಲ, ಇವರು ಏನು ಮೆಸೇಜ್ ಕೊಡುತ್ತೆ ಸೌಜನ್ಯ ಪರ ಹೋರಾಟಗಾರರಿಗೆ? ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ಅಂದ್ಕೊಂಡಿರೋರಿಗೆ ಮೆಸೇಜ್ ಏನು ಕೊಡುತ್ತೆ? ಒಬ್ಬ DCM ಹೋಗ್ಬಿಟ್ಟು ನಾವು ನಿಮ್ಮ ಪರ ಇರ್ತೀವಿ ಅಂತ ಹೇಳುವಾಗ, ಮತ್ತೆ ಇಲ್ಲಿ ಬಂದು ಸೆಷನ್ ಒಳಗಡೆ SIT ತನಿಖೆ ನಡೀತಾ ಇರೋದನ್ನ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ DK ಶಿವಕುಮಾರ್ ಒಬ್ಬ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಹೇಳುವುದರ ಅರ್ಥ ಏನು? ತಮ್ಮ ಸರ್ಕಾರವೇ ಮಾಡಿದ್ದನ್ನೇ ರಿಡಿಕ್ಯೂಲ್ ಮಾಡ್ದಂಗಲ್ವಾ? ಮತ್ತು SITಗೆ ಆಗ ಕಾನ್ಫಿಡೆನ್ಸ್ ಬರುತ್ತಾ ತನಿಖೆ ಮಾಡೋಕ್ಕೆ? ಇದೆಲ್ಲ ಏನು ತೋರಿಸುತ್ತೆ ಅಂದರೆ SIT ಮೇಲೆ ಸಿಕ್ಕಾಬಟ್ಟೆ ಏನೇನೋ ಥರದ ಪ್ರೆಷರ್ಗಳಿದೆ ಅಂತ ಬರುತ್ತೆ. ಇವರೆಲ್ಲ ಮಾಡ್ತಾ ಇರೋದ್ರಿಂದ, ಅದು DK ಶಿವಕುಮಾರ್ ಮಾಡ್ತಾ ಇರೋದ್ರಿಂದನೂ ಅಷ್ಟೇ, ಮತ್ತು BJPಯವ್ರು ಮಾಡ್ತಾ ಇರೋದ್ರಿಂದ ಅಷ್ಟೇ. ಅದರಲ್ಲೂ DK ಶಿವಕುಮಾರ್ ಈ ಥರ ಮಾಡಿರೋದ್ರಿಂದ ಅದು ಸರ್ಕಾರದ ಭಾಗ ಆಗಿರೋದ್ರಿಂದ ಅವರು ಸಹಜವಾಗಿ SIT ಮೇಲೆ ಪ್ರೆಷರ್ ಇದೆ ಅನ್ನೋ ಭಾವ ಹೋಗುತ್ತೆ ಜನಕ್ಕೆ ಅಲ್ವಾ? ಮೆಸೇಜ್ ಹೋಗ್ಬಿಡುತ್ತೆ ಜನಕ್ಕೆ. ಜನ ಏನು ಅಂದ್ಕೊಳ್ತಾರೆ, SITಗೆ ಸ್ವತಂತ್ರವಾಗಿ ತನಿಖೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೋಗುತ್ತೆ. ಹಂಗಾದಾಗ ಏನಾಗುತ್ತೆ, ನೀವು ಹೇಳ್ದಂಗೆ SIT ತನಿಖೆ ಮಾಡಿ ಕ್ಲೀನ್ ಚಿಟ್ ಕೊಟ್ಟರು ಕೂಡ ಜನಕ್ಕೆ ನಂಬಿಕೆ ಬರಲ್ಲ. ಇವರೆಲ್ಲ ಸಿಕ್ಕಾಬಟ್ಟೆ ಪ್ರಚಾರ ಹಾಕಿದ್ರು, ಸರ್ಕಾರನೇ ಪರ ನಿಂತಿದ್ದಾಗ SIT ಹೆಂಗೆ ಅವ್ರನ್ನ ಆರೋಪಿ ಅಂತ ಹೇಳ್ಬಿಡುತ್ತೆ ಅಥವಾ ತಪ್ಪು ಅಂತ ಹೇಳ್ಬಿಡುತ್ತೆ, ಅದಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದೆ ಅನ್ನೋವಂಥ ಮೆಸೇಜ್ ಜನಕ್ಕೆ ಹೋಗುತ್ತೆ. ಸೊ ಒಟ್ಟಾರೆ ಏನು ಅಂತಂದರೆ ಇವ್ರ ರೀತಿ ಮಾಡ್ತಾ ಇರೋದಿದೆಯಲ್ಲ,
ಇವರು ಧರ್ಮಸ್ಥಳ ರಕ್ಷಣೆ ಮಾಡ್ತಾ ಇದ್ದೀವಿ, ಧರ್ಮಸ್ಥಳದ ಹೆಸರು ಉಳಿಸೋಕೆ ಇದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಿಜವಾಗ್ಲೂ ಇವತ್ತು ಧರ್ಮಸ್ಥಳದ ವಿರುದ್ಧ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇಂಥವ್ರು, ಇವರೆಲ್ಲ ಸೇರಿಕೊಂಡು BJP ಅವರು, DK ಶಿವಕುಮಾರ್ ಇವರೆಲ್ಲ ಸೇರ್ಕೊಂಡು ಧರ್ಮಸ್ಥಳದ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಧರ್ಮಸ್ಥಳದ ಪರವಾಗಿ ಕೆಲಸ ಮಾಡ್ತಾ ಇರೋರು, ಸೌಜನ್ಯಕ್ಕೆ ನ್ಯಾಯ ಬೇಕು ಅಂತ ಯಾರು ಹೋರಾಡ್ತಾ ಇದ್ದಾರಲ್ಲ ಅವರು ಧರ್ಮಸ್ಥಳದ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಈಗ ಮತ್ತೊಂದು, ನೀವು ಆಗ್ಲೇ ಹೇಳಿದ್ರಿ ಸೌಜನ್ಯ ಪ್ರಕರಣ ಆದಾಗ BJP ಗೌರ್ಮೆಂಟ್ ಇತ್ತು ಅಂತ. ಸೌಜನ್ಯ ಪ್ರಕರಣ ಆದಾಗ BJP ಗೌರ್ಮೆಂಟ್ ಇತ್ತು, BJP ಗೌರ್ಮೆಂಟ್ ಏನೂ ಮಾಡಲಿಲ್ಲ. ಆದ್ರೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಎಕ್ವಿಟಲ್ ಕಮಿಟಿ ಮಾಡ್ಬೇಕಂತ CBI ಕೋರ್ಟ್ ಸಹ ಹೇಳಿದೆ, ಇನ್ನೂ ತನಕ ಎಕ್ವಿಟಲ್ ಕಮಿಟಿ ಆಗಿಲ್ಲ. ಯಾಕೆ? ಇದು ನಾನು KV ಧನಂಜಯ್ ಅವ್ರದ್ದು ಒಂದು ಸಂದರ್ಶನ ನೋಡ್ತಾ ಇದ್ದೆ ಇದೇ ವಿಷಯದ ಬಗ್ಗೆ. ಅವರು ಹೇಳಿದ್ದು ಈ ಅಕ್ವಿಟಲ್ ಕಮಿಟಿ ಅಂತೇನಿದೆ, ಈ ಕಾನ್ಸೆಪ್ಟ್ ಏನಿದೆ, ಆ ಕಾನ್ಸೆಪ್ಟ್ ಇಲ್ಲಿ ತನಕ ಸರಿಯಾಗಿ ಫಾಲೋನೇ ಆಗಿಲ್ಲ. ಹಾಗಾಗಿ ಅದೊಂದು ಕಮಿಟಿ ಆಗುತ್ತಾ, ಕಮಿಟಿ ಆಗೋಕ್ಕೆ ಫಾರ್ಮಾಲಿಟೀಸ್ ಏನು, ಅದಾಗೋದ್ರಿಂದ ಏನಾದ್ರು ಆಗುತ್ತಾ ಅನ್ನೋದೇ ಕ್ಲಾರಿಟಿ ಇಲ್ಲ. ಕೋರ್ಟು ಆ ಥರ ಹೇಳಿದೆ, ಕ್ಲಾರಿಟಿ ಇಲ್ಲ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಹಾಗಾಗಿ ಇದನ್ನು ಇನ್ನೊಬ್ಬರು ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಇದ್ರ ಪ್ರೋಸೆಸ್ ಏನು ಅಂತ ತಿಳ್ಕೋಬೇಕು. ಆದರೆ ಆ ಪ್ರೋಸೆಸ್ ಏನಾದರೂ ಆಗಿರಲಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು, ತೀರ್ಪು ಬಂದಾಗ ಅದ್ರ ಬಗ್ಗೆ ಏನಾದರೂ ಒಂದು ಸ್ಟೆಪ್ ತೊಗೊಂಡಿದ್ಯಾ, ಅಟ್ಲೀಸ್ಟ್ ಎನ್ಕ್ವೈರಿ ಮಾಡೋಕ್ಕಾದ್ರೂ ಅಕ್ವಿಟಲ್ ಕಮಿಟಿ ಮಾಡೋದು ಹೇಗೆ, ಇದ್ರ ಪ್ರೊಸೀಜರ್ ಏನು, ಕ್ರಮ ತಗೋಬೇಕಲ್ವ ಅಧಿಕಾರಿಗಳ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದು ಸ್ಟೆಪ್ಪರು ತೊಗೊಂಡಿದ್ಯಾ ಅಂದರೆ ಕಾಂಗ್ರೆಸ್ ಸರ್ಕಾರ ಸ್ಟೆಪ್ ತಗೊಂಡಿಲ್ಲ. ಇದೇನು ತೋರಿಸುತ್ತೆ ಅನ್ನೋದನ್ನು ನಾನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಅಂದರೆ ಇದೇನು ತೋರಿಸುತ್ತೆ ಅಂದರೆ ಈ ಸಮಾಜದಲ್ಲಿ, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಏನು ಅಂತಂದರೆ, ಸಿದ್ಲಿಂಗೇನವ್ರು ಹೇಳ್ತಾರಲ್ಲ ಒಂದು ಪದ್ಯ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ. ಹಾಗೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರು, ಕೆಲವರು ಹೆಚ್ಚು ಸಮಾನರು. ಅಂದರೆ ಇಡೀ ವ್ಯವಸ್ಥೆ ಪ್ರಭಾವಿಗಳ ಪರವಾಗಿ ಕೆಲಸ ಮಾಡ್ತಾ ಇರ್ತದೆ. ಸೊ ಇಡೀ ವ್ಯವಸ್ಥೆ ಪ್ರಭಾವಿಗಳ ಪರವಾಗಿ ಕೆಲಸ ಮಾಡ್ತಾ ಇರ್ತದೆ ಅನ್ನೋದಿದೆಯಲ್ಲ, ಇದು ನಮಗೆ ಕಾಂಗ್ರೆಸ್ ಸರ್ಕಾರದ ನಡೆಯಿಂದನೂ ಅರ್ಥ ಆಗುತ್ತೆ ಅಲ್ವಾ. ಅಟ್ಲೀಸ್ಟ್ ಒಂದು ಸ್ಟೆಪ್ ತಗೋಬೇಕಾಗಿತ್ತು. ಹೌದು. ಇನ್ನೊಂದಂತಂದ್ರೆ ಈಗ DCM ಬಗ್ಗೆ ಮಾತಾಡಾಯ್ತು, ಈಗ ಗೃಹ ಸಚಿವರ ಬಗ್ಗೆ ಮಾತಾಡಬೇಕು. ಗೃಹ ಸಚಿವರು ಹೇಳ್ತಾರೆ ವೀರೇಂದ್ರ ಹೆಗ್ಡೆ ಅವರಿಗೆ ನಾವು ಕ್ಲೀನ್ ಚಿಟ್ ಕೊಡ್ಸೋರೇನೆ SIT ಮಾಡಿರೋದು ಅಂತ. ಅವರು ಕ್ಲೀನ್ ಚಿಟ್ ಕೊಡ್ಸೋಕ್ಕೋಸ್ಕರ SIT ಮಾಡಿರೋದು ಅಂತ ಹೇಳಿದ ಪದಗಳನ್ನೇ ಎಕ್ಸಾಕ್ಟ್ ಆಗಿ ತಗೊಂಡ್ರೆ ಹೇಳಿದ ತಪ್ಪು. ಆದರೆ ಅದರ ಹಿಂದಿನ ಅವ್ರು ಏನು ಹೇಳಕ್ ಹೊರಟಿದ್ರು ಅಂತ ನೋಡಿದಾಗ ಅದು ಸರಿ ಇದೆ. ಅಂದರೆ SIT ಯಾಕೆ ಅವ್ರಂಗೆ ಹೇಳಿದ್ದಾರೆ ಅಂತಂದರೆ, SIT ಮಾಡಿದ್ದೇ ಧರ್ಮಸ್ಥಳಕ್ಕೆ ಅಪಮಾನ ಮಾಡೋಕ್ಕೆ, ಧರ್ಮಸ್ಥಳ ಹೆಸರು ಕೆಡ್ಸಕ್ಕೆ ಅಂತ ಯಾವಾಗ BJP ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರು, ಅದನ್ನ ಸರಿಯಾದ ತಿಳುವಳಿಕೆ ಹೇಳಕ್ಕೆ ಇವ್ರು ಈ ಮಾತನ್ನ ಬಳಸಿರೋದು. ಅಂದರೆ SIT ಮಾಡಿ ತನಿಖೆ ಮಾಡೋದ್ರಿಂದ ಅಲ್ಲಿ ವಾಸ್ತವ ಈಚೆ ಬಂದಾಗ ಅಲ್ಲಿ ಅವ್ರು ತಪ್ಪಿಲ್ಲ ಅಂತ, ತಪ್ಪಿದ್ರೆ ಯಾರಿಗೆ ತಪ್ಪಿರ್ತೋ ಶಿಕ್ಷೆ ಆಗತ್ತೆ. ತಪ್ಪಿಲ್ಲ ಅಂತಂದ್ರೆ ಧರ್ಮಸ್ಥಳಕ್ಕೆ ಬಂದಿರತಕ್ಕಂಥ ಈ ಕಳಂಕೆ ತೊಡೆದೋಗುತ್ತೆ. ಹಾಗಾಗಿ ಆ ಕ್ಲೀನ್ ಚಿಟ್ ಕೊಡೋಕ್ಕೋಸ್ಕರನೇ, ಅಂದರೆ ಧರ್ಮಸ್ಥಳದಲ್ಲಿ ಆ ಥರ ತಪ್ಪಿಲ್ಲ ಆಗಿಲ್ಲ ಅನ್ನೋದು ಕ್ಲೀನ್ ಚಿಟ್ ಕೊಡೋಕ್ಕೆ ಸಾಧ್ಯತೆ ಇರೋದು ಯಾವಾಗ SIT ತನಿಖೆ ಕರೆಕ್ಟ್ ಆಗಾದ್ರೆ. ಸೊ ಆ ಭಾವದಲ್ಲಿ ಹೇಳಿದ್ದಾರೆ ಅಷ್ಟೇ ಅವರು. ಓಕೆ ಸರ್, ಈಗ ಕೊನೆ ಪ್ರಶ್ನೆ, ಒಬ್ಬ ಸಾಮಾಜಿಕ ರಾಜಕೀಯದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಅಥವಾ ನೂರಾರು ಜನರಿಗೆ ಮಾದರಿ ಆಗಿರ್ಬೇಕಾದಂತ ಒಬ್ಬ ವ್ಯಕ್ತಿ, ಫಾರ್ ಎಕ್ಸಾಂಪಲ್ DCM ಆಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು, ಬೇರೆ ಬೇರೆ ಸಂಸದರಾಗಿರ್ಬೋದು, ಇವ್ರನ್ನೆಲ್ಲ ಒಂದ್ 4-6 ಜನ 100 ಜನ ನೋಡ್ತಿರ್ತಾರೆ, ಫಾಲೋ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ, ಇವರ ಹಾವಭಾವಗಳನ್ನ ಗಮನಿಸ್ತಿರ್ತಾರೆ. ಸೊ ಇಂಥ MP MLAಗಳು ಸಮಾಜ ಅಂತ ಬಂದಾಗ ಎಷ್ಟು ಸೂಕ್ಷ್ಮವಾಗಿ ಇರ್ಬೇಕಾಗತ್ತೆ ಇಂಥ ಪ್ರಕರಣಗಳಲ್ಲಿ? ಇದು ನಿಜಕ್ಕೂ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋ, ಮುಖ್ಯವಾಗಿ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕಾಗಿರೋ ಒಂದು ಪ್ರಶ್ನೆ ಇದು. ಯಾಕೆ ಅಂತಂದರೆ ರಾಜಕಾರಣಿಗಳು ಜನರಿಂದ ಆರಿಸಲ್ಪಟ್ಟಿರ್ತಾರೆ, ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಜನರೇ ಅಂದರೆ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ನಾವೇನು ಮಾಡ್ತಾ ಇರ್ತೀವಿ, ನಾವು ಓಟ್ ಹಾಕಿ ನಮ್ಮ ಪರವಾಗಿ ಆಡಳಿತ ಮಾಡಲಿಕ್ಕೆ ಕಳಿಸ್ತೀವಿ. ಅವರು ಅತ್ಯಂತ ಜವಾಬ್ದಾರಿಯಿಂದ ವರ್ತಿಸಬೇಕಾಗ್ತದೆ. ಆದರೆ ಇಡೀ ಸೌಜನ್ಯ ಪ್ರಕರಣದಲ್ಲಿ, ಧರ್ಮಸ್ಥಳದ ಪ್ರಕರಣದಲ್ಲಿ ರಾಜಕಾರಣಿಗಳು ಮುಖ್ಯವಾಗಿ, ಕೆಲವರು ಬಿಟ್ಟು ಬಹುತೇಕ ರಾಜಕಾರಣಿಗಳು ಪಕ್ಷಾತೀತವಾಗಿ ನಡ್ಕೊಳ್ತಾ ಇರೋ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಮಾದರಿಯಾದ ರೀತಿ ಅಲ್ಲ. ಒಂದು. ಇನ್ನೊಂದು ಕಡೆಯದಾಗಿ ಒಂದು ಪಾಯಿಂಟ್ ಹೇಳಬೇಕು. ಇಲ್ಲೊಂದು ಮುಖ್ಯ ಪ್ರಶ್ನೆ ಬರ್ತಾ ಇದೆ. ಮೊನ್ನೆ ಎಲ್ಲ ಏನು ಮಾಡಿದ್ರು ವಿಧಾನಸಭೆ ಒಳಗಡೆ, ತನಿಖೆ ನಿಲ್ಲಿಸಿ ಅಗ್ದಿರತ್ ಸಾಕು, ಏನೂ ಸಿಕ್ಲಿಲ್ಲ, ತನಿಖೆ ನಿಲ್ಲಿಸಿ ಅಗ್ದಿರತ್ ಸಾಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಿಕ್ಕಿರೋ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಈಗ ಆಲ್ರೆಡಿ 2 ಸ್ಪಾಟ್ ಅಲ್ಲಿ ಸಿಕ್ಕಿದೆ. ಆದ್ರೆ ಇನ್ನೂ ಒಂದಿದೆ, ತನಿಖೆ ಯಾಕೆ ನಿಲ್ಲಿಸ್ಬೇಕು? ಈಗ ಇದು ದೊಡ್ಡ ವಿಷಯ. ಈಗ ತನಿಖೆ ಅರ್ಧಕ್ಕೆ ನಿಲ್ಸಿದ್ರೆ ಏನಾಗುತ್ತೆ, ಆಗ ಆಕ್ಚುಲಿ ನೀವು ಹೇಳಿದ ಇನ್ನೊಂದು ಪಾಯಿಂಟ್ ಪುನಃ ಅಪ್ಲೈ ಆಗುತ್ತೆ. ಈಗ ನಿಲ್ಸಿದ್ರು ತನಿಖೆನ, ಆ ವ್ಯಕ್ತಿ ಹೇಳ್ತಿರೋದು ಇನ್ನೂ ಕೆಲವು ಸ್ಪಾಟ್ಗಳಿದೆ ಅಂತ, ಇನ್ನೂ ಕೆಲವರು ಮುಂದೆ ಬಂದಿದ್ದಾರೆ, ನಾವು ಕೆಲವು ಸ್ಪಾಟ್ ತೋರಿಸ್ತೀವಿ, ಶಾವತ್ ಹಾಕಿರೋದು ನೋಡಿದ್ದೀವಿ ಅಂತ. ಅದನ್ನೇನು ಮಾಡದೆ ಇವರು BJP ಅವ್ರು ಹೇಳ್ತಾವ್ರೆ ಅಂತ ತನಿಖೆ ನಿಲ್ಲಿಸ್ಬಿಟ್ರೆ ಆಗ ನೀವು ಹೇಳಿದ್ದು ನಿಜ ಆಗುತ್ತೆ. ಆಗ ಕ್ಲೀನ್ ಚಿಟ್ ಕೊಟ್ರು ಏನು ಕೊಟ್ಟರು ಜನಕ್ಕೆ ನಂಬಿಕೆ ಬರಲ್ಲ.
ಹಾಗಾಗಿ ಇವ್ರಿಗೆ ನಿಜಕ್ಕೂ ಧರ್ಮಸ್ಥಳದ ಬಗ್ಗೆ ಕಾಳಜಿ ಇದ್ದರೆ, ಧರ್ಮಸ್ಥಳದ ಪಾವಿತ್ರ್ಯತೆ, ಧರ್ಮಸ್ಥಳದ ಹೆಸರು, ಧರ್ಮಸ್ಥಳದ ಧಾರ್ಮಿಕ ಇದ್ರ ಬಗ್ಗೆ ಕಾಳಜಿ ಇದ್ದರೆ ಇವರು ತನಿಖೆನ ಕಂಪ್ಲೀಟ್ ಮಾಡಿ ಅಂತ ಹೇಳಬೇಕು. ಅವನು ಇನ್ನೂ ಎಷ್ಟು ಜಾಗ ತೋರಿಸ್ತಾನ ಆಗಿಲ್ಲಿ, ಆಮೇಲೆ ಇನ್ನೂ ಕೆಲವರು ಬಂದಿದ್ದಾರಲ್ಲ ಅವ್ರಿಗೆ ಕೆಲವರು ತೋರಿಸ್ತಾರೇನೂ ಆಗಿಲ್ಲ, ಮತ್ತು ಇನ್ನು ಕೆಲವರು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದಾರೆ, ಆ ಕಂಪ್ಲೇಂಟ್ಗಳನ್ನೂ ತೊಗೊಂಡು ತನಿಖೆ ಮಾಡಲಿ, ತನಿಖೆ ಕಂಪ್ಲೀಟ್ ಮಾಡಲಿ ಅಂತ ಹೇಳ್ಬೇಕು ಇವರು. ತನಿಖೆ ಕಂಪ್ಲೀಟ್ ಆದಾಗ ಈಗ 1 ತಿಂಗಳಾಗಿರ್ಬೋದು, ಇನ್ನೊಂದು ತಿಂಗಳು ತನಿಖೆ ಮುಂದುವರೆದ್ಬಿಟ್ರೆ ಏನು ದೇಶ ಮುಳುಗೋಗ್ಬಿಡಲ್ಲ. ಸೊ ತನಿಖೆ ಆಗಲಿ ಅಂತ ಹೇಳ್ಬೇಕು. ಇವ್ರು ತನಿಖೆ ನಿಲ್ಲಿಸಿ ಅಂತ ಹೇಳ್ತಾ ಇರೋದ್ರ ಹಿಂದಿನ ಉದ್ದೇಶ, ಇವ್ರಿಗೇನು ಆತಂಕ ಇದೆ ಅಲ್ವಾ? ಸೊ ನಿಜಕ್ಕೂ ಧರ್ಮಸ್ಥಳದ ಪರವಾಗಿ ಇವ್ರಿಗೆ ನಿಜವಾದ ಕಾಳಜಿ ಇದ್ರೆ ತನಿಖೆ ಕಂಪ್ಲೀಟ್ ಮಾಡಿ ಅಂತ ಹೇಳ್ಬೇಕು ಅಲ್ವಾ? ಅದ್ರ ಬದಲು ಅವನು ಸಾಕ್ಷಿದಾರನ್ನ ಅರೆಸ್ಟ್ ಮಾಡಿ, ಆಮೇಲೆ ಯಾರ್ಯಾರು ಸಾಕ್ಷಿ ಹೇಳಕ್ಕೆ ಮುಂದೆ ಬರ್ತಿದ್ರೆ ಅವ್ರನ್ನೇ ತನಿಖೆ ಮಾಡಿ, ಇವ್ರ ಹಿಂದೆ ಇರೋರನ್ನ ಕಂಡಿಡಿದ್ಬಿಟ್ಟು ಅವ್ರನ್ನೆಲ್ಲ ಜೈಲ್ಗೆ ಹಾಕ್ಬಿಡಿ, ಈ ರೀತಿ ಹೇಳ್ತಾ ಇದ್ದಾರಲ್ಲ, ಇದು ಆ್ಯಕ್ಚುಲಿ ಧರ್ಮಸ್ಥಳಕ್ಕಿನ್ನೂ ಕೆಟ್ಟ ಹೆಸರೇ ತರುತ್ತೆ. ಸೊ ಹಾಗಾಗಿ ನಾವು ಸಜ್ಜನಗಳ ಪರ ಕಾಳಜಿ ಇರೋರು, ಜನಪರ ಕಾಳಜಿ ಇರೋರು ಎಲ್ಲರೂ ಕೂಡ ಹೇಳಬೇಕಾಗಿರೋದು ತನಿಖೆ ಮುಂದುವರಿಸಿ ಅಂತ. ತನಿಖೆ ನಿಲ್ಲಿಸಬಾರ್ದು, ತನಿಖೆ ಮುಂದುವರಿಸಬೇಕು. ಅವ್ನು ಇನ್ನೂ ಕೆಲವು ಸ್ಪಾಟ್ಗಳು ತೋರಿಸಿದ್ರೆ ಅಲ್ಲೂ ಆಗಿಬೇಕು, ಮತ್ತು ಇನ್ಯಾರು ಮುಂದೆ ಬಂದಿದ್ದಾರಲ್ಲ ಅವರು ತೋರಿಸ್ತೀವಿ ಅಂತ ಹೇಳ್ತಾರಲ್ಲ ಅಲ್ಲೂ ಆಗೋದು. ತನಿಖೆ ನಿಜಕ್ಕೂ ಕಂಪ್ಲೀಟಾಗಿ ಮಾಡಿದ್ದೀವಿ ಅನ್ನೋ ಮೆಸೇಜ್ ಸಮಾಜಕ್ಕೆ ಹೋಗಬೇಕು. ಇಷ್ಟೊತ್ತು ನಮ್ಮ ಈ ಚರ್ಚೆಯಲ್ಲಿ ಭಾಗವಹಿಸಿ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಈಗ ಜನರಿಗೊಂದು ಕನ್ಕ್ಲೂಷನ್ ಅಥವಾ ಯಾವ ರೀತಿ ರಾಜಕಾರಣಿಗಳ ಆಟಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅವರಿಗೂ ಸಹ ಒಂದು ಐಡಿಯಾ ಬಂದಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.